ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ನನ್ನ ಸಮಸ್ತ ತತ್ವಮಸಿ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ವಾರ ಅಂದರೆ 13/4/2026ರಿಂದ 19/4/2026ವರೆಗೂ ನಡೆಯುವಂತಹ ಏನು ಗ್ರಹಗತಿಗಳ ಮೇಲೆ ಏನೆಲ್ಲ ದ್ವಾದಶ ರಾಶಿಗಳ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋದನ್ನು ನೋಡೋಣ. ಅದಕ್ಕೂ ಮುಂಚೆ ಈ ವಾರದಲ್ಲಿ ಏನಾದರೂ ಗ್ರಹಗಳ ಒಂದು ಸ್ಥಾನಮಾನ ಬದಲಾವಣೆ ಇದೆಯಾ ಅಂದರೆ ಖಂಡಿತವಾಗ್ಲೂ ಇದೆ. ಮೊದಲನೇದಾಗಿ ಸೂರ್ಯನ ಒಂದು ಬದಲಾವಣೆ 14ನೇ ತಾರೀಕು ಅಂದರೆ ಇದೇ ವಾರದ 14ನೇ ತಾರೀಕು ಮೀನ ರಾಶಿಯಿಂದ ಮೇಷ ರಾಶಿಗೆ, ಅದರಲ್ಲೂ ತನ್ನ ಉಚ್ಚ ರಾಶಿಗೆ ಸೂರ್ಯನ ಒಂದು ಪ್ರಭಾವ ಅಂದರೆ ಸೂರ್ಯನ ಒಂದು ಸಂಚಾರ ಇರುತ್ತೆ. ಇದರಿಂದ ದ್ವಾದಶ ರಾಶಿಗಳ ಮೇಲೆ ಒಂದು ಉತ್ತಮವಾದ ಪರಿಣಾಮನೇ ನಾವು ನೋಡಬಹುದು. ಯಾಕಂದರೆ ಸೂರ್ಯ ತುಂಬ ಉಚ್ಚ ರಾಶಿಗೆ ಹೋಗ್ತಾ ಇದ್ದಾನೆ ಅಂತ. ಜೊತೆಗೆ ಶುಕ್ರ ಬಂದು 19ನೇ ತಾರೀಕು ಮೇಷ ರಾಶಿಯಿಂದ ವೃಷಭ ರಾಶಿಗೆ ತನ್ನ ಸಂಚಾರನ ಬೆಳೆಸ್ತಾ ಇದ್ದಾನೆ. ಸೊ ಹಾಗಿದ್ರೆ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಫಲಾನುಫಲಗಳಿರುತ್ತೆ ಈ ವಾರ ಅನ್ನೋದನ್ನು ನೋಡೋಣ ಬನ್ನಿ. ಮೊದಲನೇದಾಗಿ ಮೇಷರಾಶಿ ನೋಡಿ, ಮೇಷರಾಶಿಯವರಿಗೆ ಸೂರ್ಯನ ಒಂದು ಪ್ರವೇಶ ಆಗಿದೆ. ಸೊ ಹಾಗಾಗಿ ಉಚ್ಚ ರಾಶಿಗೆ ಸೂರ್ಯ ಬಂದು ಕುತ್ಕೊಂಡಿದ್ದಾನೆ. ಯಾರೆಲ್ಲ ಗೌರ್ಮೆಂಟ್ ಉದ್ಯೋಗಿಗಳು, ಯಾರೆಲ್ಲ ಮೇಷರಾಶಿ ಅಂತಲೇ ಹೇಳ್ತಿಲ್ಲ, ಸೊ ಗೌರ್ಮೆಂಟ್ ಉದ್ಯೋಗಿಗಳಿಗೆ ತುಂಬ ಉತ್ತಮವಾದ ಸಮಯ ಆಗಿರುತ್ತೆ. ಅಥವಾ ಗೌರ್ಮೆಂಟ್ ರಿಲೇಟೆಡ್ ಯಾರಿಗೆಲ್ಲ ವರ್ಕ್ ಆಗಬೇಕು ಅಥವಾ ರಾಜಕಾರಣಿಗಳಾಗಿರ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಉತ್ತಮ ಫಲಗಳನ್ನ ನೋಡುವಂಥ ಒಂದು ಸಮಯ ಇದಾಗಿರುತ್ತೆ. ಸೊ ಹಾಗಾಗಿ ಮೇಷರಾಶಿಯವರಿಗೆ ಎಸ್ಪೆಷಲಿ ಉಚ್ಚಸ್ಥಾನ ಸೂರ್ಯನಿಗಾಗಿರೋದ್ರಿಂದ, ಸೂರ್ಯನೇ ತನ್ನ ರಾಶಿನಲ್ಲಿ ಬಂದು ಕುತ್ಕೊಂಡಿರೋದ್ರಿಂದ ಸೂರ್ಯ ಮತ್ತು ಶುಕ್ರನ ಯುತಿ ಕೂಡ ಆಗಿದೆ. ಸೊ ಹಾಗಾಗಿ ತುಂಬ ಅದ್ಭುತವಾದ ಒಂದು ವಾರ ಈ ವಾರ ಆಗಿರುತ್ತೆ. ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿ, ಗೌರ್ಮೆಂಟ್ ರಿಲೇಟೆಡ್ ಏನಾದ್ರು ವರ್ಕ್ಗಳಿತ್ತು ಅಂದರೆ ಆ ಕೆಲಸಗಳನ್ನೆಲ್ಲ ಕಂಪ್ಲೀಟ್ ಮಾಡ್ಕೊಳ್ಳಿ. ಸೂರ್ಯ ಒಳ್ಳೆ ಸ್ಥಾನದಲ್ಲಿದ್ದಾನೆ. ಇನ್ನು 1 ತಿಂಗಳ ಕಾಲ ನಿಮ್ಮ ರಾಶಿನಲ್ಲೇ ಇರ್ತಾನೆ. ಸೊ ಹಾಗಾಗಿ ಹೀಟ್ ರಿಲೇಟೆಡ್ ಸ್ವಲ್ಪ ಪ್ರಾಬ್ಲಮ್ಸ್ ಅಂತೂ ಬರುತ್ತೆ. ತಲೆನೋವು ಬರುವಂಥದ್ದು, ಸ್ಟಮಕ್ ಇನ್ಫೆಕ್ಷನ್ ಆಗುವಂಥದ್ದು ಅಥವಾ ಕಣ್ಣೂರಿ ಬರೋದು, ಇದೆಲ್ಲನೂ ಖಂಡಿತವಾಗ್ಲೂ ಆಗೇ ಆಗುತ್ತೆ. ಆದರೆ ಗೌರ್ಮೆಂಟ್ ರಿಲೇಟೆಡ್ ಕೆಲಸಗಳೇನಾದರೂ ಇತ್ತು, ಯಾರ್ದೋ ಸೈನ್ಗಳಾಗಬೇಕಾಗಿತ್ತು, ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಮೀಟ್ ಮಾಡಬೇಕು, ಯಾವುದೋ ರಾಜಕಾರಣಿನ ಮೀಟ್ ಮಾಡಬೇಕು, ಅವರಿಂದ ಯಾವ್ದಾದ್ರು ಸೈನ್ಗಳಾಗಬೇಕಿತ್ತು ಅಂದರೆ ಆ ಕೆಲಸಗಳೆಲ್ಲ ಆಗುವಂಥ ಈ ಟೈಮ್ನ ನೀವು ಸದುಪಯೋಗ ಪಡಿಸ್ಕೊಳ್ಳಿ. ಏನಾದರೂ ಗೌರ್ಮೆಂಟ್ ಕೆಲಸಕ್ಕೆ ಅಪ್ಲಿಕೇಶನ್ ಆಗ್ತಿದ್ದೀರಿ ಅಂದರೂ ಕೂಡ ಅದಕ್ಕೂ ಒಳ್ಳೆ ಟೈಮ್ ಆಗಿರುತ್ತೆ. ಖರ್ಚಂತೂ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಯಾಕಂದರೆ ಆ್ಯಸ್ ಯೂಶುವಲ್ ಶನಿ ಆಗಿರ್ಬೋದು, ಕುಜ ಆಗಿರ್ಬೋದು, ಮತ್ತು ಬುಧ ಗ್ರಹನೂ ಕೂಡ ನಿಮಗೆ 12ನೇ ಮನೇಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಖರ್ಚು ಆಗೇ ಆಗುತ್ತೆ. ಆದರೆ 11ನೇ ಮನೆಯಲ್ಲಿ ರಾಹುವಿನ ಸಂಚಾರನೂ ಇರೋದ್ರಿಂದ ನಿಮಗೆ ಒಳ್ಳೆ ಅದ್ಭುತವಾದ ಒಂದು ಆಪರ್ಚುನಿಟೀಸ್ನು ತೊಗೊಂಬಂದು ಕೊಡ್ತಿರ್ತಾರೆ. ನಿಮ್ಗೆ ಹೇಗಾಗಿರುತ್ತೆ ಅಂದರೆ ಒಳ್ಳೆ ಸಮಯ ಅಂತೂ ಖಂಡಿತವಾಗ್ಲೂ ಇದೆ. ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದೀರಾ, ಎಲ್ಲನೂ ಚೆನ್ನಾಗಿರ್ತದೆ. ಆದರೆ ಖರ್ಚು ಕೂಡ ಅದೇ ರೀತಿಯಲ್ಲಿ ನೀವು ಎಷ್ಟು ಸಂಪಾದನೆ ಮಾಡಿದ್ರು ಅದು ಒಂದಲ್ಲ ಒಂದು ರೀತಿಯಲ್ಲಿ ನಿಮಗೆ ಖರ್ಚು ಆಗ್ತಾನೇ ಇರುತ್ತೆ. ಏನಾದರೂ ದುರಸ್ತಿ ಕಾರ್ಯಗಳನ್ನ ಮಾಡೋದ್ರೆ, ಏನಾದರೂ ರಿಪೇರಿ ಮಾಡುವಂಥ ಕೆಲಸಗಳು ಮಾಡೋದು, ಅಥವಾ ಟ್ರಾವೆಲ್ ಮಾಡೋದು, ಅಥವಾ ಮನೆಗೆ ಅದನ್ನು ಹೊಸ ವಸ್ತುಗಳನ್ನ ತೊಗೊಂಡು ಬರೋದು, ಈ ರೀತಿ ಒಂದಲ್ಲ ಒಂದು ರೀತಿಯಲ್ಲಿ ಖರ್ಚಂತೂ ನಿಮಗೆ ಕಟ್ಟಿಟ್ಟು ಬುತ್ತಿ ಅನ್ನೋ ಥರ ಖರ್ಚು ಆಗ್ತಾನೇ ಇರುತ್ತೆ. ಇನ್ನು ಗುರು ಕೇತುವಿನ ಸಂಚಾರ ಅಂತ ನೋಡೋಕೆ ಬಂದಾಗ, ಗುರು ನಿಮಗೆ 3ನೇ ಮನೇಲಿ ಸಂಚಾರ ಮಾಡ್ತಿದ್ದಾನೆ. ಕೇತು ನಿಮಗೆ 5ನೇ ಮನೇಲಿ ಸಂಚಾರ ಮಾಡ್ತಾ ಇದ್ದಾನೆ. ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕಾಗತ್ತೆ. ಅಂದರೆ ಅವ್ರಿಗೇನೋ ಸ್ವಲ್ಪ ಅವಾಗವಾಗ ಅನಾರೋಗ್ಯ ಆಗುವಂಥದ್ದು, ಏನು ಪ್ರಾಬ್ಲಮ್ ಅಂತಲೇ ಗೊತ್ತಾಗೋದಿಲ್ಲ. ಅವಾಗವಾಗ ಹೇಳೋದು ಬೀಳೋದು, ಮೂಳೆಗಳಿಗೆ ಏಟು ಮಾಡ್ಕೊಳ್ಳುವಂಥದ್ದು, ಥ್ರೋಟಿಗೆ ಏನಾದರೂ ಇನ್ಫೆಕ್ಷನ್ ಆಗುವಂಥದ್ದು, ಅಥವಾ ಹಲ್ಲಿಗೆ ಸಂಬಂಧಪಟ್ಟ ಸಮಸ್ಯೆಗಳಾಗುವಂಥದ್ದು, ಈ ರೀತಿ ಒಂದಲ್ಲ ಒಂದು ರೀತಿಯಲ್ಲಿ ಮಕ್ಕಳ ಆರೋಗ್ಯದಲ್ಲಿ ಏರುಪೇರುಗಳನ್ನ ನೋಡಬೇಕಾಗಿ ಬರುತ್ತೆ. ಇನ್ನು ಮನೆ ವಾತಾವರಣ ತುಂಬ ಚೆನ್ನಾಗಿರುತ್ತೆ. ಏನೇ ನೆಗೆಟಿವಿಟಿ ಬಂದರೂ ಕೂಡ ಗುರು ದೃಷ್ಟಿ ತುಂಬ ಚೆನ್ನಾಗಿರೋದ್ರಿಂದ ಖಂಡಿತವಾಗ್ಲೂ ನೀವು ಪಾರಾಗ್ತಿರ್ತೀರ. ಯಾಕಂದರೆ ನಿಮಗೆ 7ನೇ ಮನೆ ಮೇಲೆ ಗುರುವಿನ ದೃಷ್ಟಿ ಇರೋದ್ರಿಂದ ಗಂಡ ಹೆಂಡತಿ ಮಧ್ಯದಲ್ಲಿ ಏನೇ ವೈಮನಸ್ಸೆ ಬಂದರೂ ಕೂಡ ಅದು ನಿಮಗೆ ಪಾರಾಗ್ತಾ ಇರುತ್ತೆ. ಸೊ ಹಾಗಾಗಿ ಅದೃಷ್ಟಕರವಾದ ವಾರ ಈ ವಾರ ಆಗಿರುತ್ತೆ. ಆರೋಗ್ಯದ ಕಡೆ ಗಮನ ಕೊಡಿ. ಈ ವಾರನೂ ಕೂಡ ನೀವು ಸ್ಪೀಡಲ್ಲಿ ಕಂಟ್ರೋಲ್ ಇಟ್ಕೋಬೇಕಾಗತ್ತೆ. ಬಿಕಾಸ್ ನಿಮಗೆ 12ನೇ ಮನೆಯಲ್ಲಿ ಕುಜನ ಒಂದು ಸಂಚಾರ ಇದೆ. ಅಂದರೆ ನಿಮ್ಮ ರಾಶಾಧಿಪತಿ 12ನೇ ಮನೆಯಲ್ಲಿ ಇದ್ದಾನೆ. ಸೊ ಹಾಗಾಗಿ ಸ್ಪೀಡ್ ಕಂಟ್ರೋಲ್ ಇಟ್ಕೊಳ್ಳಿ. ನಿಮ್ಮ ಆರೋಗ್ಯನ ನೀವು ಕಾಪಾಡ್ಕೊಳ್ಳಿ. ರಕ್ತಕ್ಕೆ ಸಂಬಂಧಪಟ್ಟರು ಕೆಲವು ಸಮಸ್ಯೆಗಳು ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಕೇರ್ಫುಲ್ ಆಗಿದ್ರೇ ಒಳ್ಳೆಯದು. ಸೊ ಈ ವಾರ ನೀವೇನು ಪರಿಹಾರ ಮಾಡ್ಕೋಬೇಕು, ಇಷ್ಟೆಲ್ಲ ಕೆಲವು ಸಮಸ್ಯೆಗಳು ಕೂಡ ಬರ್ತಾ ಇದೆ ಅಲ್ವಾ, ಏನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡ್ಕೊಳ್ಳಿ. ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಯ ಮಂತ್ರಗಳನ್ನ ಪಠನೆ ಮಾಡುವಂಥದ್ದು ಅಥವಾ ಅವ್ರ ಸ್ತೋತ್ರಗಳನ್ನ ಕೇಳುವಂಥದ್ದು. ಕುಜ ಗಾಯತ್ರಿ ಮಂತ್ರ ಅಂತ ಬರುತ್ತೆ. ಆ ಮಂತ್ರನ ನೀವು ಕೇಳೋದು ಅಥವಾ ಹೇಳ್ಕೊಳ್ಳೋದ್ರಿಂದನೂ ಕೂಡ ಎಂಥ ನೆಗೆಟಿವಿಟಿ ಬಂದರೂ ಅದರಿಂದ ನೀವು ಪಾರಾಗ್ಬೋದು. ಮತ್ತು ಸೂರ್ಯ ನಮಸ್ಕಾರ ಹಾಕೋದನ್ನ ಮರಿಬೇಡಿ. ಸೂರ್ಯ ನಿಮಗೆ ರಾಶಿನಲ್ಲಿ ಸಂಚಾರ ಮಾಡ್ತಿದ್ದಾನೆ. ಪ್ರತಿದಿನ ಸೂರ್ಯೋದಯಕ್ಕೆ ಮುಂಚೆ ಎದ್ದು ಸೂರ್ಯ ನಮಸ್ಕಾರನ ಮಾಡ್ಕೊಳ್ಳಿ. ಇನ್ನು ವೃಷಭ ರಾಶಿನಲ್ಲಿ ಹುಟ್ಟಿರೋರಿಗೆ ನೋಡಿ, ನಿಮ್ಮ ರಾಶಾಧಿಪತಿ ಈಗೂ ಕೂಡ 12ನೇ ಮನೇಲಿ ಸಂಚಾರ ಮಾಡ್ತಿದ್ದಾನೆ. ಈ ವಾರದ ಕೊನೆವರೆಗೂ ಕೂಡ ಇನ್ನೂ 12ನೇ ಮನೇಲಿ ಇರ್ತಾನೆ. ಖರ್ಚು ಅನ್ನೋದು ಕಟ್ಟಿಟ್ಟು ಬುತ್ತಿ ಆಗಿರುತ್ತೆ. ಇದ್ರ ಜೊತೆಗೆ 11ರಲ್ಲಿ ಸೂರ್ಯ ಕೂಡ 12ನೇ ಮನೆಗೆ ಬರ್ತಾ ಇದ್ದಾನೆ. ಸೊ ಹಾಗಾಗಿ
ಗೌರ್ಮೆಂಟ್ ಉದ್ಯೋಗಿಗಳು ಯಾರಾದರೂ ಇದ್ದರೆ ಈ ಟೈಮಲ್ಲಿ ತುಂಬ ಕೇರ್ಫುಲ್ಲಾಗಿರಬೇಕಾಗತ್ತೆ. ಕೆಲಸಗಳನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಏನಾದರೂ ಕೆಲಸ ಪೆಂಡಿಂಗ್ ಇಟ್ಟಿದ್ರೆ ಕ್ವೈರೀಸ್ ಬರುತ್ತೆ ನಿಮ್ಮ ಮೇಲೆ, ಅಥವಾ ನೀವೇನಾದರೂ ಇಲಿಗಲಾಗಿ ಹಣ ತೊಗೊತಿದ್ದೀರಾ ಅಂದರೆ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಎಸ್ಪೆಷಲಿ ರಾಜಕಾರಣಿಗಳಿಗೂ ಕೂಡ ಇಲ್ಲದೇ ಇರೋ ಸಲ್ಲದೇ ಇರೋದು ಗೌರ್ಮೆಂಟಿಂದ ಕೆಲವೊಂದು ಕ್ವೈರೀಸ್ ಬರುವಂಥದ್ದು, ಅಥವಾ ಅದಕ್ಕೆ ಸಂಬಂಧಪಟ್ಟಿದ್ದೇನಾದ್ರು ಖರ್ಚು ಮಾಡುವಂಥದ್ದು, ಏನಾದರೂ ಸ್ವಲ್ಪ ಮಾನಹಾನಿ ಆಗುವಂಥ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ಯಾವುದೇ ಒಂದು ಇಲಿಗಲ್ ಆ್ಯಕ್ಟಿವಿಟೀಸ್ಗೆ ಹೋಗ್ದಿರಾ ಸ್ವಲ್ಪ ಕೇರ್ಫುಲ್ಲಾಗಿದ್ದರೆ ಒಳಿತನ್ನ ಖಂಡಿತವಾಗ್ಲೂ ನೋಡ್ಬೋದು. ನಾನು ಪರಿಹಾರಗಳನ್ನು ಕೂಡ ಅದಕ್ಕೋಸ್ಕರ ಹೇಳ್ತೀನಿ. ಆದರೆ ಇದು ಒಂದು ನೆಗೆಟಿವಿಟಿ ಬಿಟ್ಟರೆ ಬಾಕಿ ಎಲ್ಲನೂ ಕೂಡ ಪಾಸಿಟಿವಿಟಿನೇ ಇದೆ. ಏನು ಅಂತಂದರೆ 11ರಲ್ಲಿ ಗ್ರಹಗಳ ಸಂಚಾರ ಚೆನ್ನಾಗಿದೆ. ನಿಮಗೆ ಬುಧ ಆಗಿರ್ಬೋದು, ಸೂರ್ಯ ಆಗಿರ್ಬೋದು, ಕುಜ ಗ್ರಹದ ಒಂದು ಸಂಚಾರ ಇದೆ. ಸೊ ಹಾಗಾಗಿ ಒಳ್ಳೆ ಉತ್ತಮವಾದ ಕೆಲಸಗಳನ್ನ ಮಾಡ್ತೀರ, ಒಳ್ಳೆ ಲಾಭ ಬರ್ತಾ ಇರುತ್ತೆ ನಿಮಗೆ. ಹಣಕಾಸಿನ ಅಭಿವೃದ್ಧಿ, ಗುರು 2ರಲ್ಲಿದ್ದಾನೆ, ಹಣಕಾಸಿನ ಅಭಿವೃದ್ಧಿ ಚೆನ್ನಾಗಿರುತ್ತೆ. ಸೇವಿಂಗ್ಸ್ ಮಾಡೋಕ್ಕೆ ಅಥವಾ ನೀವೇನಾದರೂ ಭೂಮಿ ಖರೀದಿ ಮಾಡ್ತಿದ್ದೀರಾ ಅಂದರೆ ಅದೆಲ್ಲದಕ್ಕೂ ಉತ್ತಮವಾದ ಸಮಯ. ಕೇತು 4ರಲ್ಲಿ ಇರೋದ್ರಿಂದ ಸ್ವಲ್ಪ ನಿಮಗೆ ಏನು ತಾಯಿ ಆರೋಗ್ಯದಲ್ಲಿ ಏರುಪೇರಿರುತ್ತೆ, ಜೊತೆಗೆ ಭೂಮಿ ವ್ಯವಹಾರದಲ್ಲಿ ಒಳಿತ ಆಗೋದೇ ಇಲ್ಲ ಅಂತಲ್ಲ, ಸ್ವಲ್ಪ ನಿಧಾನಗತಿನಲ್ಲಾಗುತ್ತೆ. ಅಥವಾ ಯಾವುದೋ ಒಂದು ವ್ಯಾಪಾರ ಮಾಡಿರ್ತೀರ, ಅದು ಕೈ ತಪ್ಪೋಗಿ ಇನ್ನೊಂದು ಯಾವುದೋ ಸಿಗೋದು, ಈ ರೀತಿ ಸ್ವಲ್ಪ ಫ್ಲಕ್ಚುಯೇಷನ್ ಆಗ್ತಾ ಇರುತ್ತೆ. ಬಟ್ ಒಳ್ಳೆಯದೇ ಆಗುತ್ತೆ. ರಾಹುನು ಕೂಡ ನಿಮಗೆ ಉತ್ತಮವಾದ ಫಲಗಳನ್ನ ಕೊಡ್ತಾನೆ, ಟ್ರಾವೆಲ್ ಮಾಡಿಸ್ತಾನೆ. ಅದರಲ್ಲೂ ಎಸ್ಪೆಷಲಿ ನಿಮಗೆ ಔಟ್ ಆಫ್ ಕಂಟ್ರೀಸ್ಗೆ ಹೋಗುವಂಥ ಆಪರ್ಚುನಿಟೀಸು ಅಥವಾ ಔಟ್ ಆಫ್ ಕಂಟ್ರೀಸಿಂದ ಹಣ ಬರುವಂಥ ಆಪರ್ಚುನಿಟೀಸ್ನ ಕೂಡ ನಿಮಗೆ ಕೊಡ್ತಾನೆ. ಸೊ ಹಾಗಾಗಿ ವೃಷಭ ರಾಶಿಯವರು ಜಾಸ್ತಿ ಏನು ತಲೆ ಕೆಡಿಸ್ಕೊಳ್ಳೋದು ಬೇಡ, ಖರ್ಚು ಜಾಸ್ತಿ ಆಗುತ್ತೆ. ಸೊ ಅದ್ರ ಕಡೆ ಮಾತ್ರ ಸ್ವಲ್ಪ ಗಮನ ಕೊಡಿ. ಗೌರ್ಮೆಂಟ್ ಉದ್ಯೋಗಿಗಳು ಸ್ವಲ್ಪ ಕೇರ್ಫುಲ್ಲಾಗಿರಬೇಕು, ರಾಜಕಾರಣಿಗಳು ಸ್ವಲ್ಪ ಕೇರ್ಫುಲ್ಲಾಗಿರಬೇಕಾಗತ್ತೆ. ಸೊ ಈ ವಾರದಲ್ಲಿ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ, ಸೂರ್ಯೋದಯಕ್ಕೆ ಮುಂಚೆ ಎದ್ದು ಸೂರ್ಯನಿಗೆ ಅರ್ಘ್ಯ ಕೊಡಿ, ನೀರಿನಿಂದ ಅರ್ಘ್ಯ ಕೊಡುವಂಥದ್ದು. ಆದಿತ್ಯ ಹೃದಯನ ಪಾರಾಯಣ ಮಾಡೋದು ಅಂದರೆ ಕೇಳಿಸ್ಕೊಳ್ಳೋದು ಅಥವಾ ಹೇಳ್ಕೊಳ್ಳೋದನ್ನು ಮಾಡ್ಕೋಬೇಕಾಗಿ ಬರುತ್ತೆ. ಜೊತೆಗೆ ಪ್ರತಿ ಶುಕ್ರವಾರ ದಿವಸ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿ ಬಿಳಿ ವಸ್ತುಗಳನ್ನ ದಾನ ಮಾಡಿ. ಬಿಳಿ ವಸ್ತುಗಳು ಅಂತಂದರೆ ಹಾಲು, ಮೊಸರು, ಸಕ್ಕರೆ ಮತ್ತು ಏನು ಕಲ್ಲುಪ್ಪು, ಇದನ್ನೆಲ್ಲ ದಾನ ಮಾಡೋದ್ರಿಂದ, ಅಕ್ಕಿ, ಇದನ್ನೆಲ್ಲ ದಾನ ಮಾಡೋದ್ರಿಂದ ಶುಕ್ರನಿಂದ ಏನಾಗ್ತಿದೆ ನೆಗೆಟಿವಿಟಿ ತಪ್ಪಿಸ್ಕೋಬೋದು. ಹಾಗೆ ಗೋಧಿ ಪದಾರ್ಥಗಳನ್ನು ಕೂಡ ದಾನ ಮಾಡಿದ್ರೆ ಉತ್ತಮ ಫಲಗಳಂದರೆ ನೆಗೆಟಿವಿಟಿ ಆಗೋದನ್ನ ಅವಾಯ್ಡ್ ಮಾಡ್ಬೋದು ಅಥವಾ ಫಲಗಳನ್ನ ಕಮ್ಮಿ ಮಾಡ್ಕೋಬಹುದು. ಮಿಥುನ ರಾಶಿಯಲ್ಲಿ ಹುಟ್ಟಿರೋರಿಗೆ ಲಗ್ನದಲ್ಲೇ ಗುರು ಇದ್ದರೆ ಏನು ಜನ್ಮಗುರು ನರೋ ದುಃಖಂ ಅಂತ ಹೇಳ್ತಾರೆ. ಒಂದಲ್ಲ ಒಂದು ಕಷ್ಟಗಳನ್ನ, ಒಂದಲ್ಲ ಒಂದು ಬೇಜಾರು ನೋವನ್ನ ಖಂಡಿತವಾಗ್ಲೂ ಅನುಭವಿಸ್ತಿರ್ತೀರ. ಆದರೆ ಖುಷಿ ವಿಷಯ ಏನು ಅಂತಂದರೆ 11ನೇ ಮನೆಯಲ್ಲಿ ಸೂರ್ಯ ಮತ್ತು ಶುಕ್ರರ ಒಂದು ಸಂಯೋಗ ಇದೆ. 10ನೇ ಮನೆಯಲ್ಲಿ ಶನಿ, ಬುಧ, ಕುಜರ ಒಂದು ಸಂಯೋಗ ಇದೆ. ಸೊ ಇದರಿಂದ ಏನಾಗುತ್ತೆ, ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗ್ತಾ ಇರುತ್ತೆ, ಲಾಭ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ, ಹಣಕಾಸಿನ ಅಭಿವೃದ್ಧಿ ಏನೋ ತುಂಬಾ ಚೆನ್ನಾಗಿರುತ್ತೆ. ಆದರೆ ಆರೋಗ್ಯ ಸಮಸ್ಯೆಗಳು ಅನ್ನೋದು ಮಾತ್ರ ಕಟ್ಟಿಟ್ಟುಬಿಡ್ತೀವಿ. ಯಾಕೆಂದರೆ ನಿಮ್ಮ ತಂದೆ ಆರೋಗ್ಯದಲ್ಲಿ ಏರುಪೇರು, ಯಾಕೆಂದರೆ ರಾಹು ಸಂಚಾರ ಇದೆ, ತಂದೆ ಆರೋಗ್ಯಕ್ಕಷ್ಟು ಒಳ್ಳೆಯದಲ್ಲ. ಅಥವಾ ತಂದೆ ಮನೆಯಿಂದ ಏನಾದರೂ ಕೆಟ್ಟು ನೆಗೆಟಿವಿಟಿನ ಕೇಳುವಂಥದ್ದು, ಅಥವಾ ಅವ್ರ ಮನೆಯಿಂದ ಏನಾದರೂ ಕೆಲವು ಬೇಜಾರುಗಳು ನಿಮ್ಗೆ ಆಗುವಂಥದ್ದು, ಈ ರೀತಿ ಕೆಲವು ಸಮಸ್ಯೆನೂ ಕೂಡ ನೀವು ಎದುರಿಸ್ಬೇಕಾಗಿ ಬರುತ್ತೆ. ಆದರೆ ಗುರು ಜನ್ಮದಲ್ಲಿರೋದ್ರಿಂದ ಒಂದಲ್ಲ ಒಂದು ರೀತಿಯಲ್ಲಿ ಆರೋಗ್ಯ ಸಮಸ್ಯೆನೋ ಅಥವಾ ಏನಾದರೂ ಒಂದು ನಿಮಗೆ ಇಂಥ ಫೀಲಿಂಗ್ ಆಗ್ತಿದೆ ಅಂತಲೇ ಹೇಳೋಕ್ಕಾಗಲ್ಲ, ಒಂದಲ್ಲ ಒಂದು ರೀತಿಯಲ್ಲಿ ನೋವಂತೂ ಅನುಭವಿಸ್ತಾ ಇರ್ತೀರ. ಆದರೆ ಗುರುಬಲ ಇರೋದ್ರಿಂದ ಏನಾದರೂ ಮದುವೆ ಹುಡ್ಕಾಡ್ತಲಿದ್ರೆ ಮದುವೆಗಳು ಸೆಟ್ ಆಗುವಂಥದ್ದು, ಮನೇಲಿ ಶುಭ ಕಾರ್ಯಗಳಾಗುವಂಥದ್ದು, ಅಥವಾ ಏನಾದರೂ ಮನೇಲಿ ಹೋಮ ಹವನಗಳು ಮಾಡಿಸೋದು, ಇಂಥ ಕಾರ್ಯಗಳು ಕೂಡ ನಡೀತಾ ಹೋಗುತ್ತೆ. ಇನ್ನು ಕೇತು ಬಂದು ನಿಮಗೆ 3ನೇ ಮನೇಲಿ ಇರೋದ್ರಿಂದ ಏನೇ ಆದರೂ ಆಗಲಿ ಬಿಡು, ಎಂಥ ನೆಗೆಟಿವಿಟಿ ಆದರೂ ಪರವಾಗಿಲ್ಲ, ನಾನು ಪರಿಹಾರ ಮಾಡ್ಕೊತೀನಿ ಅನ್ನೋ ಒಂದು ಕಾನ್ಫಿಡೆಂಟು, ಧೈರ್ಯ ಕೂಡ ನಿಮಗೆ ಬರುತ್ತೆ. ಧೈರ್ಯವಾಗಿ ಏನು ಕೆಲಸ ಬೇಕಾದರೂ ಮಾಡ್ತೀನಿ ಅನ್ನೋಂಥ ಒಂದು ಧೈರ್ಯ, ದೃಢತೆ ಕೂಡ ನಿಮಗಿರುತ್ತೆ. ಸೊ ಈ ವಾರದಲ್ಲಿ ನಿಮಗೆ ಪರಿಹಾರ ಏನು ಮಾಡ್ಕೋಬೇಕು ಅಂತ ನೆಗೆಟಿವಿಟಿ ಏನಿಲ್ಲ. ನಿಮ್ಗೆ ಏನಂತಂದರೆ 11ನೇ ಮನೆಯಲ್ಲಿ ಗ್ರಹಗಳ ಸಂಚಾರ ಇದೆ, ಹಣಕಾಸಿನ ಅಭಿವೃದ್ಧಿ ಚೆನ್ನಾಗಿದೆ, ಗುರು ಲಗ್ನದಲ್ಲಿದ್ದಾನೆ, ಅವನಿಂದ ಕೆಲವೊಂದು ನೋವುಗಳನ್ನ ಅನುಭವಿಸ್ಬೇಕಾಗತ್ತೆ ಅನ್ನೋದು ಬಿಟ್ಟರೆ ನೆಗೆಟಿವಿಟಿ ಅನ್ನೋದೇನು ಅಷ್ಟೊಂದು ಇಲ್ಲ. ಈ ವಾರದಲ್ಲಿ ನಿಮಗೆ ಸ್ವಲ್ಪ ಖುಷಿಯಾದ ವಿಷಯನೇ, ಒಂದು ಸ್ವಲ್ಪ ಶುಭವಾದ ಒಂದು ಸಮಯ ಅಂತಲೇ ಹೇಳ್ಬೋದು. ಸೊ ಪರಿಹಾರವಾಗಿ ಏನು ಮಾಡ್ಕೋಬೇಕು, ಏನು ಅಂತ ನೆಗೆಟಿವಿಟಿ ಇಲ್ಲದೆ ಹೋದರೂ ಕೂಡ ಬರ್ತಿರೋಂಥ ಫಲಗಳಲ್ಲಿ ಇನ್ನಷ್ಟು ಒಳ್ಳೆ ಫಲಗಳು ಬರಬೇಕು. ಗುರು ಲಗ್ನದಲ್ಲಿರೋದ್ರಿಂದ ಏನೋ ಬಾಧೆ, ಸಂಕಟ, ನೋವುಗಳನ್ನ ಅನುಭವಿಸ್ತಾ ಇದ್ದೀವಿ. ಸೊ ಇದಕ್ಕೇನು ನಾವು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಗುರುಗಳ ಆರಾಧನೆ ಜಾಸ್ತಿ ಮಾಡುವಂಥದ್ದು. ಅಂದರೆ ಪ್ರತಿ ಗುರುವಾರ ದಿವಸ ಯಾವುದಾದ್ರೂ ಗುರುಗಳ ದೇವಸ್ಥಾನಕ್ಕೆ ಹೋಗಿ, ನಿಮ್ಗೆ ಯಾವ ಗುರುಗಳ ದೇವಸ್ಥಾನಕ್ಕೆ ಹೋಗ್ಬೇಕನ್ಸುತ್ತೋ ಆ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಕೈಲಾದ ಸೇವೆನ ಮಾಡಿ ಬನ್ನಿ. ಸೇವೆ ಮಾಡೋದು ಅಂದರೆ ಏನು ಹಣಕಾಸೆ ಕೊಡಬೇಕು ಅಂತ ಏನಿಲ್ಲ, ನಿಮ್ಮ ಕೈಲಾಗಿದ್ದು ಅಲ್ಲಿ ಹೋಗಿ ಗುಡಿಸ್ಬಿಟ್ಟು ಬರೋದು, ಅಥವಾ ಅಲ್ಲೇನೋ ದೇವ್ರ ಸಾಮಾನುಗಳನ್ನ ತೊಳೆದುಕೊಡೋದು, ಏನೋ ನಿಮ್ಮ ಕೈಲಿ ಏನು ಗುರುಗಳಿಗೆ ಸೇವೆ ಮಾಡೋಕ್ಕಾಗತ್ತೆ ಅನಿಸುತ್ತೋ ಆ ಸೇವೆನ ಮಾಡಿಬಿಟ್ಟು ಬನ್ನಿ. ಹಣ್ಣು ಹಂಪಲುಗಳನ್ನ ತೊಗೊಂಡೋಗಿ ಕೊಡುವಂಥದ್ದು, ಹೂಗಳನ್ನ ತೊಗೊಂಡೋಗಿ ಕೊಡುವಂಥದ್ದು, ಗೋ ಸೇವೆ ಮಾಡುವಂಥದ್ದು, ಇದನ್ನು ಮಾಡೋದ್ರಿಂದ ಏನಾಗುತ್ತೆ, ನಿಮ್ಗೆ ಏನು ಈ ಸಂಕಟ ಆಗ್ತಿದೆ ಅಂತ ಹೇಳಿದ್ನಲ್ಲ, ಆ ಸಂಕಟದಿಂದ ನೀವು ಖಂಡಿತವಾಗ್ಲೂ ಪಾರಾಗ್ಬೋದು. ಇನ್ನು ಕಟಕ ರಾಶಿಯಲ್ಲಿ ಹುಟ್ಟಿರೋರಿಗೆ ಒಂದು ಉತ್ತಮವಾದ ಸಮಯ ಆಗಿರುತ್ತೆ. ಯಾಕಂದರೆ ನಿಮಗೆ 2ನೇ ಮನೆ ಅಧಿಪತಿ ಆಗಿರುವಂತಹ ಸೂರ್ಯ ಗ್ರಹ ಬಂದು ನಿಮಗೆ ಏನು 9ರಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಸೊ ಹಾಗಾಗಿ ಇವತ್ತು ಈ ಒಂದು ಸಮಯದಲ್ಲಿ ಅಂದರೆ 9ನೇ ಮನೆಯಿಂದ 10ನೇ ಮನೆಗೆ ಸಂಚಾರ ಮಾಡ್ತಾನೆ. ಸೊ ಹಾಗಾಗಿ ನೀವೇನಾದರೂ ವ್ಯವಹಾರ ಮಾಡ್ತಾಯಿದ್ರೆ, ಬಿಸ್ನೆಸ್ ಮಾಡ್ತಾಯಿದ್ರೆ, ಅದರಲ್ಲೂ ಗೌರ್ಮೆಂಟಿಂದ ಏನಾದರೂ ಕೆಲವೊಂದು ಏನೋ ಅಪ್ಲಿಕೇಶನ್ ಹಾಕಿರ್ತೀರ ಅಥವಾ ಯಾರ್ದು ಸೈನ್ ಬೇಕಾಗಿರುತ್ತೆ,
ಏನೋ ಕೆಲಸಗಳಾಗಬೇಕು ಗೌರ್ಮೆಂಟಿಂದ ಅಂದರೆ ಆ ಕೆಲಸಗಳೆಲ್ಲ ಮಾಡ್ಕೊಳ್ಳೋಕ್ಕೆ ಉತ್ತಮವಾದ ಸಮಯ ಆಗಿರುತ್ತೆ. ಸೊ ಈ ಸಮಯನ ನೀವು ಸದುಪಯೋಗ ಪಡಿಸ್ಕೊಳ್ಳಿ. 1 ತಿಂಗಳುಗಳ ಕಾಲ ಸೂರ್ಯ ಮೇಷರಾಶಿನಲ್ಲೇ ಇರ್ತಾನೆ, ತುಂಬ ಉನ್ನತ ಸ್ಥಾನದಲ್ಲಿ ಕೂತ್ಕೊಂಡಿರ್ತಾನೆ. ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ಕೊಳ್ಳೋಕ್ಕೆ ತುಂಬ ಉತ್ತಮವಾದ ಸಮಯ ಆಗಿರುತ್ತೆ. ಗೌರ್ಮೆಂಟಿಂದ ಟೆಂಡರ್ ಕರೆಯುವಂಥದ್ದು, ಗೌರ್ಮೆಂಟ್ ಕೆಲಸಗಳಾಗುವಂಥದ್ದು, ಅಥವಾ ನೀವೇನಾದರೂ ಯಾವ್ದಾರ ರಾಜಕಾರಣಿಗಳಿಂದ ಏನಾದರೂ ಕೆಲಸಗಳಾಗಬೇಕು ಅಥವಾ ಅವ್ರ ಸೈನ್ಗಳೇನಾದರೂ ಬೇಕು ಅಂತಂದರೆ ಅದೆಲ್ಲದಕ್ಕೂ ಉತ್ತಮವಾದ ಸಮಯ ಆಗಿರುತ್ತೆ. ಈ ಸಮಯನ ಉಪಯೋಗ ಮಾಡ್ಕೊಳ್ಳಿ. ನಿಮ್ಮ ವ್ಯವಹಾರದಲ್ಲಿ ಏನಾದರೂ ನಿಮಗೆ ಇಂಪ್ರೂವ್ಮೆಂಟ್ ಆಗೋದಕ್ಕೆ ಒಳ್ಳೆ ದಾರಿನ, ಅಂದರೆ ಗೌರ್ಮೆಂಟಿಗೆ ಸಂಬಂಧಪಟ್ಟಿದ್ದು ಏನಾದರೂ ಕೆಲಸಗಳನ್ನ ಮಾಡ್ತಿದ್ರೆ ಖಂಡಿತವಾಗ್ಲೂ ಉತ್ತಮ ಫಲಗಳನ್ನ ನೋಡುವಂಥ ಸಮಯ ಆಗಿರುತ್ತೆ. ಇನ್ನು ನಿಮಗೆ 9ನೇ ಮನೆಯಲ್ಲಿ ಶನಿ ಮತ್ತು ಬುಧ ಕುಜರ ಒಂದು ಸಂಯೋಗ ಕೂಡ ಇದೆ. ಸೊ ತಂದೆ ಆರೋಗ್ಯಕ್ಕೆ ಸ್ವಲ್ಪ ಏರುಪೇರಿದ್ರೂ ಕೂಡ ಭಾಗ್ಯಗಳನ್ನ ತೊಗೊಂಬಂದು ಕೊಡ್ತಾನೆ. ಒಳ್ಳೊಳ್ಳೆ ಕೆಲಸಗಳನ್ನ ಮಾಡೋದು, ಒಳ್ಳೊಳ್ಳೆ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರೋದು, ಒಂದು ಅದೃಷ್ಟಕರವಾದ ಒಂದು ದಿನಗಳನ್ನ ನೀವು ನೋಡುವಂಥ ದಿನ ಆಗಿರುತ್ತೆ. ಆದರೆ ಗುರು 12ರಲ್ಲಿರೋದ್ರಿಂದ ಅಧಿಕವಾದ ಖರ್ಚು ಆಗ್ತಾ ಇರುತ್ತೆ. ಖರ್ಚಲ್ಲಿ ಬಂದು ಕಡಿವಾಣನೇ ಇರೋದಿಲ್ಲ. ಎಸ್ಪೆಷಲಿ ಆರೋಗ್ಯ ಸಮಸ್ಯೆಗಳು ಜಾಸ್ತಿ, ಯಾಕಂದರೆ 8ರಲ್ಲಿ ಕೇತು ಸಂಚಾರ ಇದೆ, 2ರಲ್ಲಿ ಕೇತುವಿನ 8ರಲ್ಲಿ ನಿಮಗೆ ರಾಹು ಸಂಚಾರ ಇದೆ, 2ರಲ್ಲಿ ಕೇತುವಿನ ಸಂಚಾರ ಇದೆ. ಸೊ ಹಾಗಾಗಿ ಸ್ವಲ್ಪ ಡೆಂಟಲ್ ಪ್ರಾಬ್ಲಮ್ ಬರೋದು, ಥ್ರೋಟ್ ಇನ್ಫೆಕ್ಷನ್ ಆಗೋದು, ಅಥವಾ ರಕ್ತಕ್ಕೆ ಸಂಬಂಧಪಟ್ಟರು ಕೆಲವು ಸಮಸ್ಯೆಗಳು ಬರುವಂಥದ್ದು, ಯುಟ್ರಸ್ ಪ್ರಾಬ್ಲಮ್ ಬರುವಂಥದ್ದು, ಈ ರೀತಿ ಕೆಲವು ಸಮಸ್ಯೆಗಳನ್ನ ಎದುರಿಸಬೇಕಾಗಿ ಬರುತ್ತೆ. ಸ್ವಲ್ಪ ವಾಹನ ಚಲಾವಣೆ ಮಾಡಬೇಕಾದ್ರೆ, ಗಾಡಿಗಳು ಓಡಿಸ್ಬೇಕಾದ್ರೆ ಕೇರ್ಫುಲ್ ಆಗಿರಿ, ಆಕ್ಸಿಡೆಂಟ್ಗಳಾಗುವಂಥ ಚಾನ್ಸಸ್ ಇರುತ್ತೆ. ಸೊ ಇದೆಲ್ಲ ಹೇಳಿ ಎದುರಿಸ್ತಾ ಇದ್ದೀವಿ ಅಂತಲ್ಲ, ಕೇರ್ಫುಲ್ಲಾಗಿರಿ ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀವಿ. ಮೊದಲೇ ನಾವು ತಿಳ್ಕೊಂಡ್ರೆ ಏನೋ ಒಂಥರ ಆಯಸ್ ಕಟ್ಟಿಗಿದೆ ಅಂತ ಬಂಡೆ ಕಲ್ಲಿಗೆ ಚಚ್ಕೊಂಡ್ರು ಅಂತ ಆಗೋದು ಬೇಡ ಅಲ್ವಾ. ಸೊ ಅದಕ್ಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ. ಸ್ವಲ್ಪ ವಾಹನ ಚಲಾವಣೆ ಮಾಡಬೇಕಾದ್ರೆ ಕೇರ್ಫುಲ್ ಆಗಿದ್ದರೆ ಒಳ್ಳೆಯದು. ಯಾಕಂದರೆ ಕುಜನ ಒಂದು ಸಂಚಾರದಿಂದ ಮತ್ತು ರಾಹುವಿನ ಸಂಚಾರದಿಂದ ಕೆಲವು ಆಕ್ಸಿಡೆಂಟ್ಗಳಾಗುವಂಥ ಚಾನ್ಸಸ್ ಇರುತ್ತೆ. ಈ ಒಂದು ಕಾರಣಕ್ಕೆ ಹೇಳ್ತಾ ಇದ್ದೀನಿ. ಇನ್ನು ಮನೆ ವಾತಾವರಣ ಅಂತ ಬಂದಾಗ ನೋಡಿ, ಗುರು ದೃಷ್ಟಿ ಕೆಲವೊಂದು ಮನೆಗಳ ಮೇಲೆ ಇರೋದ್ರಿಂದ ನಿಮಗೆ ಅಂಥ ನೆಗೆಟಿವಿಟಿ ಏನೂ ಇರೋದಿಲ್ಲ. ಆದರೆ ಖರ್ಚು ಜಾಸ್ತಿ ಆಗ್ತಾ ಇರುತ್ತೆ. ನೀವು ಹಂಗೆ ಎಕ್ಸ್ಪೆಕ್ಟೇಷನ್ ಮಾಡೋದಕ್ಕಿಂತ ಜಾಸ್ತಿ ಖರ್ಚಾಗ್ತಿರುತ್ತೆ ಅನ್ನೋದು ದೊಡ್ಡ ಸಮಸ್ಯೆ ಆಗಿರುತ್ತೆ. ಸೊ ಈ ವಾರ ನೀವು ಪರಿಹಾರ ಏನು ಮಾಡ್ಕೋಬೇಕು? ಕೆಲವೊಂದು ನೆಗೆಟಿವಿಟಿನೂ ಇದೆ, ಕೆಲವೊಂದು ಪಾಸಿಟಿವಿಟಿ ಇದೆ. ನೆಗೆಟಿವಿಟಿ ಕಮ್ಮಿನೇ ಇದೆ, ಪಾಸಿಟಿವಿಟಿನೇ ಜಾಸ್ತಿ ಇದೆ. ಪಾಸಿಟಿವಿಟಿ ಜಾಸ್ತಿ ಆಗಲಿ, ನೆಗೆಟಿವ್ ಕಮ್ಮಿ ಆಗಲಿ ಅನ್ನೋದಕ್ಕೆ ಏನು ಮಾಡಬೇಕು ಅಂತಂದರೆ, ಪ್ರತಿ ಗುರುವಾರ ದಿವಸ ಹಳದಿ ಬಣ್ಣದ ಸಿಹಿನ ದಾನ ಮಾಡಿ. ಯಾರಿಗಾದರೂ ಸರಿ ಹಳದಿ ಬಣ್ಣದ ವಸ್ತ್ರಗಳನ್ನ ದಾನ ಮಾಡ್ಬೋದು. ಹಳದಿ ಬಣ್ಣದ ಸಿಹಿನ ಏನಾದರೂ ತೊಗೊಂಡೋಗಿ ಒಂದು 10 ಜನಕ್ಕೆ ಅಥವಾ ನಿರ್ಗತಿಕರಿಗೆ, ನೀಡ್ಫುಲ್ ಪೀಪಲ್ಗೆ ತೊಗೊಂಡೋಗಿ ಕೊಡೋದ್ರಿಂದ ಖಂಡಿತ ನಿಮಗೆ ಏನೇ ನೆಗೆಟಿವಿಟಿ ಆಗ್ತಿದ್ರು ಕೂಡ ಅದರಿಂದ ನೀವು ಪಾರಾಗೋಕ್ಕೆ ಒಂದು ಒಳ್ಳೆ ದಾರಿ ಸಿಗುತ್ತೆ ನಿಮಗೆ. ಇನ್ನು ಸಿಂಹ ರಾಶಿಯವರಿಗೆ ತುಂಬ ಅದೃಷ್ಟಕರವಾದ ದಿನ ಆಗುತ್ತೆ. ಈ ವಾರ ತುಂಬ ಅದೃಷ್ಟಕರವಾದ ಒಂದು ವಾರ ಆಗುತ್ತೆ. ಯಾಕೆ ಅಂತಂದರೆ ನೋಡಿ, ನಿಮ್ಮ ರಾಶ್ಯಾಧಿಪತಿ ಆಗಿರುವಂತಹ ಸೂರ್ಯ ಈಗ 9ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಸೊ ಹಾಗಾಗಿ ತುಂಬ ಅದೃಷ್ಟಕರವಾದ ಮನೆಗೆ ತನ್ನ ಸಂಚಾರನ ಬೆಳೆಸಿದ್ದಾನೆ. ಇದ್ರ ಜೊತೆಗೇನು ಅಂತಂದರೆ ಅದು ತುಂಬ ಉನ್ನತವಾದ ಸ್ಥಾನ ಆಗಿರುತ್ತೆ. ಉಚ್ಚ ರಾಶಿನಲ್ಲಿ ಸೂರ್ಯ ಕುತ್ಕೊಂಡಿದ್ದಾನೆ. ಯಾರೆಲ್ಲ ಸಿಂಹ ರಾಶಿನಲ್ಲಿ ಆಲ್ಮೋಸ್ಟ್ ರಾಜಕಾರಣಿಗಳು, ಆಲ್ಮೋಸ್ಟ್ ಗೌರ್ಮೆಂಟ್ ಕೆಲಸದವ್ರು ಇದ್ದೇ ಇರ್ತಾರೆ, ಅಥವಾ ಅಡ್ಮಿನ್ ಡಿಪಾರ್ಟ್ಮೆಂಟಲ್ಲಿ ಇರೋರು ಇರ್ತಾರೆ. ಅವರೆಲ್ಲರಿಗೂ ಕೂಡ ಒಳ್ಳೆ ಅಂದರೆ ತುಂಬ ಒಳ್ಳೆ ಸಮಯ ಆಗಿರುತ್ತೆ. ಈ ಸಮಯದಲ್ಲಿ ನೀವು ಗೌರ್ಮೆಂಟಿಗೆ ಸಂಬಂಧಪಟ್ಟಿದ್ದು ಏನು ಕೆಲಸಗಳು ಮಾಡಿಕೊಂಡ್ರು ಕೂಡ ಸಕ್ಸಸ್ ಆಗುತ್ತೆ. ಗೌರ್ಮೆಂಟ್ ಕೆಲಸ ಆಲ್ರೆಡಿ ಮಾಡ್ತಿರೋರಿಗೆ ಪ್ರಮೋಷನ್ ಆಗುವಂಥದ್ದು, ಸಂಬಳ ಜಾಸ್ತಿ ಆಗುವಂಥದ್ದು, ಅಥವಾ ಪ್ರಶಂಸೆ ಬರೋದು. ಏನೋ ಕೆಲಸ ಮಾಡಿರ್ತೀರ, ಆ ಕೆಲಸನ ಬೇಗ ಗುರುತಿಸೋದು, ಪ್ರಶಂಸೆ ಬರುವಂಥ ಸಮಯ ಆಗಿರುತ್ತೆ. ಇನ್ನು ರಾಜಕಾರಣಿಗಳಿಗೆ ಅಂತ ನೋಡೋಕೆ ಬಂದಾಗ, ರಾಜಕಾರಣಿಗಳಿಗೆ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡೋದು, ಜನಗಳಿಗೆ ನಿಮ್ಮ ಮೆಚ್ಚುಗೆ ಆಗುವಂಥದ್ದು, ಯಾವ್ದಾದ್ರು ಉನ್ನತವಾದ ಪೋಸ್ಟ್ಗೆ ನಿಮಗೆ ಅಪ್ಲಿಕೇಶನ್ಸ್ ಹಾಕಿದರೆ ಅದು ಸಕ್ಸಸ್ ಆಗುವಂಥದ್ದು, ನಿರೀಕ್ಷೆನಲ್ಲಿ ಇರ್ತೀರ ಇಂಥ ಕೆಲಸಗಳಾಗಬೇಕು, ನಾನು ಇಂಥ ಪೋಸ್ಟಿಂಗ್ ಹೋಗಬೇಕು ಅಂತ, ಅದೆಲ್ಲನೂ ಆಗುವಂಥ ಟೈಮ್ ಆಗಿರುತ್ತೆ. ಸೊ ತುಂಬ ಅದ್ಭುತವಾದ ಒಂದು ಸಮಯ ಇದಾಗಿದೆ. ಇನ್ನು ನಿಮಗೆ 8ನೇ ಮನೆಯಲ್ಲಿ ಗ್ರಹಗಳ ಕೆಲವು ಸಂಚಾರ ಏನದು ಶನಿ ಆಗಿರ್ಬೋದು, ಕುಜ ಆಗಿರ್ಬೋದು, ಬುಧರ ಒಂದು ಸಂಚಾರ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳು ಇದ್ದೇ ಇರುತ್ತೆ. ಎಸ್ಪೆಷಲಿ ಹೀಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗೋದು, ಅಥವಾ ವಾಹನಗಳಲ್ಲಿ ಅಪಘಾತಗಳಾಗೋ ಚಾನ್ಸಸ್ ಇರುತ್ತೆ. ಸೊ ಕೇರ್ಫುಲ್ಲಾಗಿರಿ. ಡ್ರೈವ್ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿರಬೇಕಾಗತ್ತೆ. ಅನೆಸೆಸರಿ ಟ್ರಾವೆಲ್ ಮಾಡೋದನ್ನ ತಪ್ಪಿಸೋದೇ ಒಳ್ಳೆಯದು ಅಂತ ಹೇಳ್ಬೋದು. ಅವಶ್ಯಕತೆ ಇದ್ದರೆ ಮಾತ್ರ ಟ್ರಾವೆಲ್ ಮಾಡಿ, ಇಲ್ಲ ಅಂತಂದರೆ ಸ್ವಲ್ಪ ನಿಮಗೆ ಫೋನಲ್ಲೇ ಮಾತಾಡ್ಕೊಂಡು ಏನಾದರೂ ಕೆಲಸಗಳು ಮಾಡ್ಕೋಬೋದು ಅನ್ನೋದಾದರೆ ಆದಷ್ಟು ಟ್ರಾವೆಲ್ ಮಾಡೋದನ್ನು ಅವಾಯ್ಡ್ ಮಾಡಿಕೊಂಡ್ರೆ ಒಳ್ಳೆಯದು. ಇನ್ನು ನಿಮಗೆ 7ನೇ ಮನೆಯಲ್ಲಿ ರಾಹುವಿನ ಸಂಚಾರ ಮತ್ತು ಲಗ್ನದಲ್ಲಿ ಕೇತುವಿನ ಸಂಚಾರ ಇದೆ. ಇದು ಕೂಡ ನಿಮ್ಮ ಆರೋಗ್ಯಕ್ಕಾಗಿರ್ಬೋದು ಅಥವಾ ನಿಮ್ಮ ಸಂಗಾತಿಯ ಆರೋಗ್ಯಕ್ಕಾಗಿರ್ಬೋದು ಅಷ್ಟು ಒಳ್ಳೆಯದಾಗಿರೋದಿಲ್ಲ. ಆರೋಗ್ಯದಲ್ಲಿ ಏರುಪೇರುಗಳು ಆಗ್ತಾನೆ ಇರುತ್ತೆ. ಸ್ಟಮಕ್ ಇನ್ಫೆಕ್ಷನ್ ಆಗೋದು, ಥ್ರೋಟ್ ಇನ್ಫೆಕ್ಷನ್ ಆಗೋದು, ಡೆಂಟಲ್ ಪ್ರಾಬ್ಲಮ್ಸ್ ಬರೋದು, ಇದೆಲ್ಲನೂ ಕೂಡ ನಿಮಗೆ ಖಂಡಿತವಾಗ್ಲೂ ಆಗ್ತಾ ಇರುತ್ತೆ. ಆದರೆ ನೀವೇನಾದ್ರು ಸೈನ್ಸ್ ಬ್ಯಾಕ್ಗ್ರೌಂಡಲ್ಲಿ ಆಗಿದ್ದರೆ, ಅಂದರೆ ಸೈಂಟಿಸ್ಟ್ಗಳಾಗಿದ್ದರೆ ಅಥವಾ ಜ್ಯೋತಿಷಿಗಳಾಗಿದ್ದರೆ ಉತ್ತಮ ಫಲಗಳನ್ನ ನೋಡುವಂಥ ಒಂದು ಟೈಮ್ ಆಗಿರುತ್ತೆ. ಇನ್ನು ಗುರು ಸಂಚಾರ ಕೇಳಬೇಕಾ, 11ನೇ ಮನೇಲಿ ಗುರು ಸಂಚಾರ ಇದೆ. ಸೊ ಹಾಗಾಗಿ ಗುರುಬಲ ಇದೆ. ಯಾರೆಲ್ಲ ಮದುವೆ ಹುಡುಕಾಡ್ತಾರಿದ್ದೀರಾ ಅವರೆಲ್ಲರಿಗೂ ಕೂಡ ಉತ್ತಮವಾದ ಒಂದು ಟೈಮ್ ಆಗಿರುತ್ತೆ. ಶುಕ್ರ ಬೇರೆ 9ನೇ ಮೇಲೆ ಕೂತ್ಕೊಂಡಿದ್ದಾನೆ, ಅದೃಷ್ಟ ಬದಲಾಗುವಂಥ ಒಂದು ಸಮಯ. ಸೊ ತುಂಬ ಉತ್ತಮವಾದ ಫಲಗಳನ್ನ ನೋಡುವಂಥ ವಾರ ಈ ವಾರ ಆಗಿರುತ್ತೆ. ಅಂದರೆ ಆರೋಗ್ಯದಲ್ಲಿ ಮಾತ್ರ
ಮಾತ್ರ ಸಣ್ಣ ಪುಟ್ಟ ಏರುಪೇರುಗಳಾಗುತ್ತೆ. ಗಾಡಿ ಓಡಿಸ್ಬೇಕಾದ್ರೆ ಕೇರ್ಫುಲ್ಲಾಗಿರಿ. ಇದಿಷ್ಟನ್ನು ನೀವು ಈ ವಾರ ನೋಡ್ಕೊಂಡ್ಬಿಟ್ರೆ ಖಂಡಿತವಾಗ್ಲೂ ಯಾವುದೇ ನೆಗೆಟಿವಿಟಿ ಅನ್ನೋದು ನಿಮ್ಗೆ ಖಂಡಿತವಾಗ್ಲೂ ಇರೋದಿಲ್ಲ. ಆದರೂ ಕೂಡ ಒಳ್ಳೆಯದಾಗಬೇಕು, ಇನ್ನಷ್ಟು ಪರಿಹಾರ ಏನು ಮಾಡ್ಕೊಬೇಕು ಅಂತಂದರೆ, ಸೂರ್ಯೋದಯಕ್ಕೆ ಮುಂಚೆ ಎದ್ದು ಸೂರ್ಯನಿಗೆ ನಮಸ್ಕಾರ ಹಾಕಿ ಆದಿತ್ಯ ಹೃದಯ ಅನ್ನೋದನ್ನು ಕೇಳಿಸ್ಕೊಳ್ಳಿ. ಇದನ್ನು ನೀವು ಲೈಫ್ ಟೈಮ್ ಮಾಡ್ಕೊಂಡು ಬರಬೇಕು. ಅವಾಗ ಇದು ಖಂಡಿತವಾಗ್ಲೂ ಒಳ್ಳೆ ಸಕ್ಸಸ್ನ ನೋಡುವಂಥ ಒಂದು ಟೈಮ್ ನಿಮಗೆ ಬಂದೇ ಬರುತ್ತೆ. ಇನ್ನಷ್ಟು ಲಕ್ಷ್ಮಿಯ ಆರಾಧನೆ, ಪ್ರತಿದಿನ ಲಕ್ಷ್ಮಿ ಅಷ್ಟೋತ್ರಗಳನ್ನ ಕೇಳಿ ಅಥವಾ ಹೇಳ್ಕೊಳ್ಳಿ. ಇದನ್ನು ಕೂಡ ನಿಮಗೆ ಉತ್ತಮ ಫಲಗಳನ್ನ ಖಂಡಿತವಾಗ್ಲೂ ಈ ವಾರ ನೀವು ನೋಡ್ಬೋದು. ಇನ್ನು ಕನ್ಯಾ ರಾಶಿಯಲ್ಲಿ ಹುಟ್ಟಿರೋರಿಗೆ ನಿಮಗೆ ಲಗ್ನಾಧಿಪತಿ ಆಗಿರೋ ಬುಧ 7ನೇ ಮನೇಲಿ ಸಂಚಾರ ಮಾಡ್ತಿದ್ದಾನೆ. ಶನಿ ಮತ್ತು ಕುಜರ ಒಂದು ಸಂಯೋಗ ಕೂಡ ಅಲ್ಲೇ ಇದೆ. ಸೊ ಹಾಗಾಗಿ ಗಂಡ ಹೆಂಡತಿ ಮಧ್ಯದಲ್ಲಿ ಕೆಲವೊಂದು ವೈಮನಸ್ಯ ಕೂಡ ಇರುತ್ತೆ. ಏನೇ ವೈಮನಸ್ಯ ಇದ್ದರೂ ಕೂಡ ಅದನ್ನು ಆಗಿಂದಾಗೆ ಪರಿಹಾರ ಕೂಡ ಮಾಡ್ಕೊತಾ ಇರ್ತೀರ. ಅದೇ ರೀತಿಯಲ್ಲಿ 6ನೇ ಮನೆಯಲ್ಲಿ ರಾಹುವಿನ ಸಂಚಾರ ಇರೋದ್ರಿಂದ ಯಾರಾದರೂ ಔಟ್ ಆಫ್ ಕಂಟ್ರೀಸ್ಗೆ ವರ್ಕ್ ಮಾಡ್ತಿದ್ರೆ ಅವ್ರಿಗೆ ಪ್ರಮೋಷನ್ ಆಗುವಂಥದ್ದು, ಕೆಲಸದಲ್ಲಿ ಇನ್ನೊಂಚೂರು ಇಂಪ್ರೂವ್ಮೆಂಟ್ ಆಗುವಂಥ ದಿನಗಳಾಗುತ್ತೆ. ಅಥವಾ ಕೆಲಸ ನಿಮಗೆ ಔಟ್ ಆಫ್ ಕಂಟ್ರಿನಲ್ಲಿ ಸಿಕ್ಕಿ ಅಥವಾ ಇಲ್ಲೇ ಇದ್ದು ಔಟ್ ಆಫ್ ಕಂಟ್ರಿ ಇಲ್ಲಿ ಹಣ ಬರುವಂಥ ಒಂದು ಸಾಧ್ಯತೆಗಳು ಕೂಡ ಜಾಸ್ತಿ ಇರ್ತಂದರೆ ಔಟ್ ಆಫ್ ಕಂಟ್ರೀಸ್ಗೆ ಇಂಡಿಯಾಯಿಂದನೇ ವರ್ಕ್ ಮಾಡುವಂಥದ್ದು, ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡುವಂಥದ್ದು, ಈ ರೀತಿಯಾದ ಕೆಲಸಗಳು ನಿಮಗೆ ಆಪರ್ಚುನಿಟೀಸ್ ಬರುವಂಥ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಇದ್ರ ಜೊತೆಗೆ ನಿಮಗೆ 8ನೇ ಮನೆಯಲ್ಲಿ ಸೂರ್ಯ ಮತ್ತು ಶುಕ್ರರ ಒಂದು ಸಂಯೋಗ ಇದೆ. ಸೊ ಹಾಗಾಗಿ ಅಂದ್ಕೊಳ್ದೇ ಇರೋವಂಥದ್ದು ಕೆಲವು ಘಟನೆಗಳು ನಡೀತಾ ಹೋಗುತ್ತೆ. ಅಂದರೆ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಆಗ್ತಾ ಇರುತ್ತೆ. ಅದರಲ್ಲೂ ಎಸ್ಪೆಷಲಿ ಗೌರ್ಮೆಂಟ್ ಉದ್ಯೋಗಿಗಳು ಸ್ವಲ್ಪ ಕೇರ್ಫುಲ್ಲಾಗಿರಬೇಕಾಗತ್ತೆ. ಯಾಕೆ ಅಂತಂದರೆ ನೆಗೆಟಿವಿಟಿನೂ ಕೂಡ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಇಲೀಗಲಾಗಿ ಹಣ ಬರೋದಕ್ಕೆ ಕೆಲವೊಂದು ಆಪರ್ಚುನಿಟೀಸ್ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ನೀವು ಅದಕ್ಕೇನಾದರೂ ಕೈ ಹಾಕಕ್ಕೆ ಹೋದಾಗ ನೆಗೆಟಿವಿಟಿ ಆಗೋ ಚಾನ್ಸಸ್ ಇರುತ್ತೆ. ಪಾಸಿಟಿವ್ ಆಗುತ್ತೆ, ಜೊತೆಗೆ ನೆಗೆಟಿವಿಟಿ ಆಗೋ ಚಾನ್ಸಸ್ ಇರುತ್ತೆ. ಈ ವಿಚಾರದಲ್ಲಿ ತುಂಬ ಕೇರ್ಫುಲ್ಲಾಗಿರಬೇಕು. ಅಥವಾ ನೀವೇನಾದರೂ ಪೆಂಡಿಂಗ್ ವರ್ಕ್ಗಳನ್ನ ಇಟ್ಟಿದ್ರೆ ಅದನ್ನೆಲ್ಲ ಕಂಪ್ಲೀಟ್ ಮಾಡ್ಕೊಂಬಿಡಿ. ಇಲ್ಲ ಅಂತಂದರೆ ಮೇಲಧಿಕಾರಿಗಳಿಂದ ನಿಮಗೆ ಕ್ವೈರೀಸ್ ಬರೋದು ಅಥವಾ ನೋಟಿಸ್ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಸ್ವಲ್ಪ ಕೇರ್ಫುಲ್ಲಾಗಿದ್ದರೆ ಒಳ್ಳೆಯದು. ಇನ್ನು ಶುಕ್ರನು ಕೂಡ 8ನೇ ಮನೇಲಿ ಇರೋದ್ರಿಂದ ಹೆಣ್ಮಕ್ಳಿಗೆ ಯುಟ್ರಸ್ ಪ್ರಾಬ್ಲಮ್ಸ್ ಬರೋದು, ಗಂಡು ಮಕ್ಳಿಗಾದರೆ ಗುಪ್ತಾಂಗಗಳಲ್ಲಿ ಸಮಸ್ಯೆಗಳು ಬರೋ ಚಾನ್ಸಸ್ ಇರುತ್ತೆ. ಸೊ ಆರೋಗ್ಯದ ಕಡೆನೂ ಸ್ವಲ್ಪ ಗಮನ ಕೊಡಿ. ಆರೋಗ್ಯ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಆರೋಗ್ಯದ ಕಡೆ ಚೂರು ಗಮನ ಕೊಡಿ. ಇನ್ನು ಗುರು ನಿಮಗೆ 10ನೇ ಮನೇಲಿ ಸಂಚಾರ ಮಾಡ್ತಿದ್ದಾನೆ. ಕೆಲಸದಲ್ಲಿ ಅಂದರೆ ವ್ಯಾಪಾರದಲ್ಲಿ ಸ್ವಲ್ಪ ಜಾಸ್ತಿ ಶ್ರಮ ಹಾಕಬೇಕಾಗುತ್ತೆ. ನೀವು ಎಷ್ಟು ಶ್ರಮ ಹಾಕ್ತಿರೋ ಅಷ್ಟು ಉತ್ತಮವಾದ ಫಲಗಳನ್ನ ಖಂಡಿತವಾಗ್ಲೂ ನೀವು ಈ ವಾರದಲ್ಲಿ ನೋಡ್ಕೋಬೋದು. ಕೇತು ಸಂಚಾರದಿಂದ ಸ್ವಲ್ಪ ರೆಸ್ಟ್ಲೆಸ್ ಫೀಲ್ ಆಗೋದು, ನಿದ್ದೆ ಸರಿಗೆ ಬರೋದಿಲ್ಲ. ಯಾಕಂದರೆ ಶನಿ ದೃಷ್ಟಿ ಬೇರೆ ಇರೋದ್ರಿಂದ ಸ್ವಲ್ಪ ಆಲಸ್ಯ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಈ ವಾರದಲ್ಲಿ ನೀವು ಮಾಡ್ಕೋಬೇಕಾಗಿರೋ ಪರಿಹಾರ ಏನು ಅಂದರೆ, ಪ್ರತಿ ಶನಿವಾರ ದಿವಸ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ಕೊಳ್ಳಿ ಮತ್ತು ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಮತ್ತು ಆಂಜನೇಯನ ಒಂದು ಸ್ಮರಣೆನ ಮಾಡ್ಕೊಳ್ಳಿ. ಅಂದರೆ ಯಾವುದು, ಹನುಮಾನ್ ಚಾಲೀಸ ಕೇಳೋದು ಅಥವಾ ಆಂಜನೇಯನ ಯಾವುದಾದ್ರೂ ಮಂತ್ರಗಳನ್ನ ಪ್ರತಿದಿನ ಕೇಳೋದ್ರಿಂದ ಎಂಥ ನೆಗೆಟಿವಿಟಿ ಬಂದರೂ ಕೂಡ ಅದರಿಂದ ನೀವು ಪಾರಾಗ್ಬೋದು. ಇನ್ನು ತುಲಾ ರಾಶಿಯಲ್ಲಿ ಹುಟ್ಟಿರೋರಿಗೆ ಅದ್ಭುತವಾದ ಒಂದು ಸಮಯ ಆಗಿರುತ್ತೆ. ಯಾಕೆ ಅಂದರೆ ನಿಮ್ಮ ರಾಶಾಧಿಪತಿ 7ನೇ ಮನೇಲಿ ಸಂಚಾರ ಮಾಡ್ತಿದ್ದಾನೆ, ಜೊತೆಗೆ ಸೂರ್ಯನು ಸೇರ್ಕೊಂಡಿದ್ದಾನೆ, ಉಚ್ಚ ಸ್ಥಾನಕ್ಕೆ ಸೇರ್ಕೊಂಡಿದ್ದಾನೆ. ಸೊ ಗಂಡ ಹೆಂಡತಿ ಮಧ್ಯದಲ್ಲಿ ಪ್ರೀತಿ ವಿಶ್ವಾಸ ಏನೋ ತುಂಬ ಚೆನ್ನಾಗಿರುತ್ತೆ. ಸೂರ್ಯನು 7ನೇ ಮನೇಲಿ ಇರೋದ್ರಿಂದ ಒಂದು ಸ್ವಲ್ಪ ವೈಮನಸ್ಯ ಬರೋದು, ಕೋಪ ಜಾಸ್ತಿ ಮಾಡ್ಕೊಳ್ಳೋದು. ಪ್ರೀತಿ ಇದ್ದ ಕಡೆ ಕೋಪನೂ ಇರುತ್ತೆ ಅಂತ ಹೇಳ್ತಾರಲ್ಲ, ಹಾಗೆ ಏನಾದರೂ ಒಂದು ಕೋಪ ಅಥವಾ ಬೇಜಾರು ಆಗ್ತಾ ಇರುತ್ತೆ. ಆದರೆ ಎಲ್ಲನೂ ಸರಿ ಹೋಗ್ತಾ ಇರುತ್ತೆ. ಬೆಳಗ್ಗೆ ಜಗಳ ಮಾಡಿದ್ರೆ ಮಧ್ಯಾಹ್ನದಷ್ಟೊತ್ತಿಗೆ ಎಲ್ಲ ಕಾಂಪ್ರಮೈಸ್ ಆಗಿಬಿಟ್ಟು ನೀವು ಜಗಳನೇ ಮಾಡಿಲ್ವೇನೋ ಅನ್ನೋಷ್ಟು ಖುಷಿಯಾಗಿರ್ತೀರ. ಸೊ ಇದೊಂದು ಖುಷಿಯಾದ ವಿಷಯ. ಏನೇ ಜಗಳ ಆದರೂ ಪರವಾಗಿಲ್ಲ, ನಾವು ಹ್ಯಾಪಿಯಾಗಿರ್ತೀವಿ. ದ ಎಂಡ್ ಆಫ್ ದ ಡೇ ತುಂಬ ಹ್ಯಾಪಿಯಾಗಿರ್ತೀರಾ ಅಥವಾ ನಗ್ನಗ್ತಾ ಇರ್ತೀರ ಅನ್ನೋದೇ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಗುರು ದೃಷ್ಟಿ ಬೇರೆ ಇರೋದ್ರಿಂದ ಗುರುಬಲ ಇದೆ. ಸೊ ಹಾಗಾಗಿ ಯಾರೆಲ್ಲ ಮದುವೆ ಹುಡುಕಾಟದಲ್ಲಿದ್ದೀರ ಅವರೆಲ್ಲರಿಗೂ ಕಂಕಣ ಬಲ ಕೂಡ್ಬರೋಂಥ ಸಮಯ ಆಗಿರುತ್ತೆ. ಎಸ್ಪೆಷಲಿ ಪ್ರೇಮಿಗಳಿಗೂ ಕೂಡ ಇದು ಉತ್ತಮವಾದ ಸಮಯ ಆಗಿರುತ್ತೆ. ಮನೆಯಲ್ಲಿ ಮಾತಾಡ್ಬಿಟ್ಟು ಮದುವೆ ಫಿಕ್ಸ್ ಮಾಡ್ಕೊಳ್ಳೋದು ಅದೆಲ್ಲನೂ ಕೂಡ ಆಗುತ್ತೆ. ಇನ್ನು ಗೌರ್ಮೆಂಟಿಗೆ ಸಂಬಂಧಪಟ್ಟಿದ್ದ ಕೆಲಸಗಳಲ್ಲಿ ಸಕ್ಸಸ್ ಆಗೋದು, ಗೌರ್ಮೆಂಟ್ ಉದ್ಯೋಗಿಗಳಿದ್ರೆ ಅವ್ರಿಗೆ ಕೆಲಸದಲ್ಲಿ ಪ್ರಮೋಷನ್ ಆಗುವಂಥದ್ದು ಅಥವಾ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡುವಂಥದ್ದು, ರಾಜಕಾರಣಿಗಳಿಗೆ ತುಂಬ ಒಳ್ಳೆಯದಾಗುವಂಥದ್ದು, ಇವೆಲ್ಲನೂ ಕೂಡ ಶುಭವಾದ ಒಂದು ಟೈಮೇ ಆಗಿರುತ್ತೆ ಈ ವಾರದಲ್ಲಿ ನಿಮಗೆ. ಆದರೆ ರಾಹುವಿನ ಸಂಚಾರ 5ನೇ ಮನೇಲಿ ಇರೋದ್ರಿಂದ ಮಕ್ಕಳ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಾಗಿರೋದಿಲ್ಲ. ಆರೋಗ್ಯದಲ್ಲಿ ಏರುಪೇರುಗಳಾಗ್ತಾ ಇರುತ್ತೆ. ಹಾಗೆ 6ನೇ ಮನೆಯಲ್ಲೂ ಕೂಡ ಸಾಕಷ್ಟು ಗ್ರಹಗಳು, ಎಸ್ಪೆಷಲಿ ಶನಿ ಆಗಿರ್ಬೋದು, ಕುಜ ಆಗಿರ್ಬೋದು, ಬುಧರ ಒಂದು ಸಂಚಾರ ಇರೋದ್ರಿಂದ ಚಾಲೆಂಜಸ್ನ ತುಂಬ ಎದುರಿಸಬೇಕಾಗುತ್ತೆ. ಶತ್ರುಗಳ ಕಾಟ ಜಾಸ್ತಿ ಇರುತ್ತೆ. ಹಾಗಂತ ಶತ್ರುಗಳ ಮುಂದೆ ನೀವು ಗೆಲ್ತೀರಾ, ಅದು ಒಂದು ಖುಷಿಯಾದ ವಿಷಯನೇ ಆಗಿರುತ್ತೆ. ಕೆಲಸ ಮಾಡ್ತಿರೋರಿಗೆ ಏನಂದರೆ ಪ್ರೆಷರ್ ಜಾಸ್ತಿ ಇರುತ್ತೆ. ಕೆಲಸದಲ್ಲಿ ಎಂಥದೇ ಕೆಲಸ ಕೊಟ್ಟರು ಕೂಡ ಅದನ್ನು ಮಾಡಿ ಮುಗಿಸೋಷ್ಟು ಕೇಪಬಲ್ ನಿಮಗೆ ಬಂದುಬಿಡುತ್ತೆ. ಸೊ ಗುರು ಅನುಗ್ರಹನೂ ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ನೆಗೆಟಿವಿಟಿ ಅಂತ ಏನೂ ಇಲ್ಲ, ಎಲ್ಲ ಕೆಲಸದಲ್ಲೂ ಸಕ್ಸಸ್ ಆಗುತ್ತೆ. ಆದರೆ ಆರೋಗ್ಯದಲ್ಲಿ ಏರುಪೇರುಗಳು ಕೂಡ ಆಗ್ತಾ ಇರುತ್ತೆ. ಸೊ ಆರೋಗ್ಯದ ಕಡೆ ಚೂರು ಗಮನ ಕೊಡಬೇಕಾಗಿ ಬರುತ್ತೆ. ಅಂದರೆ ಅಜೀರ್ಣ ಸಮಸ್ಯೆಗಳಾಗುವಂಥದ್ದು, ಹೆಡ್ಏಕ್ ಬರುವಂಥದ್ದು, ಟೆನ್ಷನ್ ಜಾಸ್ತಿ ಆಗುವಂಥದ್ದು, ಹೀಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಕೂಡ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಆರೋಗ್ಯದ ವಿಷಯದಲ್ಲಿ ಕೇರ್ಫುಲ್ಲಾಗಿದ್ದರೆ ಸಾಕು. ಈ ವಾರದಲ್ಲಿ ಆಲ್ಮೋಸ್ಟ್ ಎಲ್ಲ ನಿಮಗೆ ಗುಡ್ ಥಿಂಗ್ಸೇ ನಡೀತಾ ಇದೆ. ಆದರೂ ಪರಿಹಾರವಾಗಿ ಏನು ಮಾಡಬೇಕು ಅಂತ ನೋಡಿದ್ರೆ,
ಪ್ರತಿ ದಿನ ಕೂಡ ನೀವು ಸೂರ್ಯೋದಯಕ್ಕೆ ಮುಂಚೆ ಎದ್ದು ಸೂರ್ಯನ ಒಂದು ನಮಸ್ಕಾರ ಹಾಕ್ಕೊಳ್ಳಿ, ಆದಿತ್ಯ ಹೃದಯನ ಕೇಳಿಸ್ಕೊಳ್ಳಿ. ಹಾಗೆ ಪ್ರತಿ ಶುಕ್ರವಾರ ದಿವಸ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿ ಕಮಲದ ಹೂವನ್ನ ದೇವಿಗೆ ಅರ್ಪಿಸ್ಬಿಟ್ಟು ಲಕ್ಷ್ಮಿಯ ಯಾವುದಾದ್ರೂ ಒಂದು ಮಂತ್ರಗಳನ್ನ ಕೇಳೋದ್ರಿಂದ ಅಥವಾ ಲಕ್ಷ್ಮಿ ಮಂತ್ರಗಳನ್ನ ಹೇಳ್ಕೊಳ್ಳೋದ್ರಿಂದನೂ ಕೂಡ ಖಂಡಿತವಾಗ್ಲೂ ಶುಭ ಸುದ್ದಿಗಳನ್ನ ಈ ವಾರದಲ್ಲಿ ನೀವು ನೋಡ್ಬೋದು. ಇನ್ನು ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರೋರಿಗೆ ನೋಡಿ, ನಿಮ್ಮ ರಾಶಾಧಿಪತಿ ಕುಜ ಬಂದು 5ನೇ ಮನೆ ಸಂಚಾರ ಮಾಡ್ತಿದ್ದಾನೆ. ಜೊತೆಗೆ ಶನಿ ಮತ್ತು ಬುಧರ ಒಂದು ಸಂಯೋಗ ಕೂಡ ಅದೇ ಮನೆಯಲ್ಲಿದೆ. ಸೊ ಹಾಗಾಗಿ ನಿಮಗೆ ಭೂಮಿಗೆ ಸಂಬಂಧಪಟ್ಟಿದ್ದ ವ್ಯವಹಾರಗಳೇನಾದರೂ ಅಡೆತಡೆಗಳಿತ್ತು ಅಂದರೆ ಅದೆಲ್ಲನೂ ಕ್ಲಿಯರ್ ಆಗುತ್ತೆ. ಇದ್ರ ಜೊತೆಗೆ ಏನು ಅಂತಂದರೆ ಮಕ್ಕಳ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳು ಆಗ್ತಿರುತ್ತೆ. ಹಾಗೆ ಅವರಿಂದ ಖುಷಿ ವಿಚಾರಗಳು ಕೂಡ ನಿಮಗೆ ಬರ್ತಾ ಇರುತ್ತೆ. ಅಂದರೆ ಯಾವುದೋ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ನಲ್ಲಿ ಚೆನ್ನಾಗಿ ಮಾರ್ಕ್ಸ್ ತೆಗೆದಿದ್ದಾರೆ ಅಥವಾ ಚೆನ್ನಾಗಿ ಏನೋ ಪ್ರೈಸ್ ತೊಗೊಂಡು ಬಂದಿದ್ದಾರೆ ಅಂತ ಅನ್ನೋಂಥದ್ದು, ಅಥವಾ ಯಾವುದಾದ್ರೂ ಕಲೆಯಲ್ಲಿ ಅವರು ಅಥವಾ ಜಿಮ್ ಏನಾದರೂ ಮಾಡ್ತಿದ್ರೆ ಅದರಲ್ಲಿ ಅವ್ರಿಗೆ ಸಕ್ಸಸ್ ಆಗುವಂಥದ್ದು, ಈ ರೀತಿ ಕೆಲವೊಂದು ಖುಷಿ ವಿಚಾರಗಳನ್ನು ಕೇಳ್ತಿರ್ತೀರ. ಅಟ್ ದ ಸೇಮ್ ಟೈಮ್ ಕೆಲವೊಂದು ನೆಗೆಟಿವಿಟಿ, ಅಂದರೆ ಅವ್ರಿಗೇನೋ ಸ್ವಲ್ಪ ಸಮಸ್ಯೆ ಬಂತು, ಆರೋಗ್ಯದಲ್ಲಿ ಏರುಪೇರಾಯಿತು, ಬೇಗ ವಾಸಿ ಆಗ್ತಿಲ್ಲ, ಈ ರೀತಿ ಕೆಲವೊಂದು ನೆಗೆಟಿವಿಟಿನೂ ಕೂಡ ನೀವು ಕೇಳಬೇಕಾಗಿ ಬರುತ್ತೆ. ಅದೇ ರೀತಿಯಲ್ಲಿ ನಿಮಗೆ ಏನು 4ನೇ ಮನೆಯಲ್ಲಿ ರಾಹು ಸಂಚಾರ ಇರೋದ್ರಿಂದ ಭೂಮಿಗೆ ಸಂಬಂಧಪಟ್ಟಿದ್ದ ವ್ಯವಹಾರಗಳಲ್ಲಿ ಕೆಲವೊಂದು ಅಡೆತಡೆಗಳು ಕೂಡ ಆಗ್ತಾ ಇರುತ್ತೆ. ಆದರೆ ಸಕ್ಸಸ್ ಅಂತೂ ಆಗೇ ಆಗುತ್ತೆ. ನೀವೇನು ಭೂಮಿ ಖರೀದಿ ಮಾಡ್ತಿದ್ದೀರಾ ಅಂತಂದರೆ ಪೇಪರ್ಸ್ ಎಲ್ಲ ಕರೆಕ್ಟಾಗಿದೆ ಅಂತ ಒಂದು ಸತಿ ಚೆಕ್ ಮಾಡಿ ಮುಂದಕ್ಕೆ ಹೋಗೋದು ತುಂಬ ಒಳ್ಳೆಯದು. ಇನ್ನು ನಿಮಗೆ ನೋಡಿ 6ನೇ ಮನೆಯಲ್ಲಿ ಸೂರ್ಯ ಮತ್ತು ಕುಜರ ಒಂದು ಸಂಯೋಗ ಇದೆ, ಹಾಗೆ ಸಂಚಾರ ಕೂಡ ನಡೀತಿದೆ. ಸೊ ಸೂರ್ಯ ಮತ್ತು ಶುಕ್ರರ ಒಂದು ಸಂಯೋಗ ಮತ್ತು ಸಂಚಾರ ಕೂಡ ಆಗ್ತಾ ಇರೋದ್ರಿಂದ ನಿಮ್ಗೆ ಏನಂತಂದರೆ 6ನೇ ಮನೆಯಲ್ಲಿ ಶುಕ್ರ ಮತ್ತು ಸೂರ್ಯ ಇರೋದ್ರಿಂದ ಗೌರ್ಮೆಂಟ್ ರಿಲೇಟೆಡ್ ಕೆಲಸಗಳು ಅಥವಾ ಗೌರ್ಮೆಂಟ್ ಉದ್ಯೋಗಿಗಳು ಯಾರಾದರೂ ಇದ್ದರೆ ಅದರಲ್ಲಿ ಪ್ರಮೋಷನ್ ಆಗುವಂಥದ್ದು, ಕೆಲಸದಲ್ಲಿ ಒಂದು ಒಳ್ಳೆ ಬೆಲೆ ಬರುವಂಥದ್ದು, ಪ್ರೆಷರ್ ಅಂತೂ ಇರುತ್ತೆ ಕೆಲಸದಲ್ಲಿ, ಬಟ್ ಸಕ್ಸಸ್ ಅಂತೂ ಆಗ್ತಾ ಇರ್ತೀರ. ಆದರೆ ನೆಗೆಟಿವಿಟಿ ಅಂತ ಬಂದಾಗ ಸ್ವಲ್ಪ ಹೀಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗುತ್ತೆ. ಅಂದರೆ ಹೀಟ್ ರಿಲೇಟೆಡ್ ಹೆಲ್ತ್ ಇಶ್ಯೂಸ್ ಬರೋದು, ಹೆಡ್ಡೇಕ್ ಬರೋದು, ಕಣ್ಣಲ್ಲಿ ನೋವು, ಕಣ್ಣುರಿ ಬರುವಂಥದ್ದು, ಈ ರೀತಿ ಕೆಲವು ಸಮಸ್ಯೆಗಳನ್ನ ಅಥವಾ ತಲೆಯಲ್ಲಿ ಕೂದಲು ಉದುರೋದು, ಈ ರೀತಿ ಸಮಸ್ಯೆಗಳನ್ನ ಎದುರಿಸಬೇಕಾಗಿ ಬರುತ್ತೆ. ಹೆಣ್ಮಕ್ಳಿಗಾದರೆ ಸ್ವಲ್ಪ ಯುಟ್ರಸ್ ಪ್ರಾಬ್ಲಮ್ಸ್ ಬರೋ ಚಾನ್ಸಸ್ ಇರುತ್ತೆ. ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಟ್ಕೊಳ್ಳಿ. ಒಳ್ಳೆಯದು ಅಂತ ಏನು ಪಾಸಿಟಿವ್ ಪಾರ್ಟ್ ಅಂತ ಬಂದಾಗ ಖಂಡಿತವಾಗ್ಲೂ ಉದ್ಯೋಗಸ್ಥರಿಗೆ ಉತ್ತಮವಾದ ಫಲಗಳನ್ನ ನೋಡಬಹುದು. ನೆಗೆಟಿವ್ ಅಂತ ಬಂದಾಗ ಆರೋಗ್ಯದಲ್ಲಿ ಕೆಲವು ಸಮಸ್ಯೆಗಳನ್ನ ತೊಗೊಂಬಂದು ಕೊಡ್ತಾರೆ. ಸೊ ಹಾಗಾಗಿ ಆರೋಗ್ಯದ ಕಡೆನೂ ಒಂಚೂರು ಗಮನ ಕೊಡಿ. ಯಾಕಂದರೆ 8ರಲ್ಲಿ ಗುರು ಬೇರೆ ಸಂಚಾರ ಇರೋದ್ರಿಂದ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ನಡೀತಿರುತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ಶುಗರ್ ಬರುವಂಥದ್ದು ಅಥವಾ ಶುಗರ್ ಬಾರ್ಡ್ರಿಗೆ ಬಂದಿದೆ ಅನ್ನೋದು ಅಕಸ್ಮಾತ್ ಮೊದಲೇ ಇದ್ದರೆ ಅದು ಡೆವಲಪ್ಮೆಂಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಆಹಾರ ಕ್ರಮನ ಕರೆಕ್ಟಾಗಿ ಇಟ್ಕೋಬೇಕು ನೀವು. ಅದು ತುಂಬ ಇಂಪಾರ್ಟೆಂಟ್. ಎಕ್ಸಸೈಸ್ ಮಾಡೋದು, ಆಹಾರ ಕ್ರಮನ ಕರೆಕ್ಟಾಗಿ ಇಟ್ಕೊಳ್ಳೋದು, ಇದನ್ನು ಮಾಡಿಕೊಂಡ್ರೆ ನಿಮ್ಗೆ ಏನೋ ನೆಗೆಟಿವಿಟಿ ಆಗುತ್ತೆ ಮುಂದಕ್ಕೆ ಅನ್ನೋದನ್ನ ಖಂಡಿತವಾಗ್ಲೂ ತಪ್ಪಿಸ್ಕೋಬಹುದು. ಸೊ ಈ ವಾರದಲ್ಲಿ ನೀವು ಪರಿಹಾರ ಏನು ಮಾಡ್ಕೋಬೇಕು ಅಂತ ನೋಡಿದ್ರೆ ನೋಡಿ, ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡ್ಕೊಳ್ಳಿ ಅಥವಾ ಪ್ರತಿದಿನವೂ ಕೂಡ ಹನುಮಾನ್ ಚಾಲೀಸನ ಕೇಳಿಸ್ಕೊಳ್ಳುವಂಥದ್ದು. ಮತ್ತು ಸೂರ್ಯನಿಗೆ ಪ್ರತಿದಿನ ಅರ್ಘ್ಯ ಕೊಡೋದು, ಸೂರ್ಯೋದಯಕ್ಕೆ ಮುಂಚೆ ಎದ್ದು ಸೂರ್ಯನಿಗೆ ಅರ್ಘ್ಯ ಕೊಡೋದ್ರಿಂದ ಕೆಲವೊಂದು ಆಗೋ ನೆಗೆಟಿವಿಟಿನ ಖಂಡಿತವಾಗ್ಲೂ ತಪ್ಪಿಸ್ಕೋಬಹುದು. ಇನ್ನು ಧನಸ್ಸು ರಾಶಿನಲ್ಲಿ ಹುಟ್ಟಿರೋರಿಗೆ ನೋಡಿ, ನಿಮ್ಮ ರಾಶಾಧಿಪತಿ ಆಗಿರುವಂತಹ ಗುರುಗ್ರಹ 7ನೇ ಮನೇಲಿ ಸಂಚಾರ ಮಾಡ್ತಾ ಇದ್ದಾನೆ. ಸೊ ಹಾಗಾಗಿ ಗಂಡ ಹೆಂಡತಿ ಮಧ್ಯದಲ್ಲಿ ಒಂದು ಬಾಂಡೇಜ್ ತುಂಬ ಚೆನ್ನಾಗಿರುತ್ತೆ. ಏನೇ ಸಮಸ್ಯೆಗಳು ಬರಲಿ ಕೂಡ, ಯಾಕಂದರೆ ಶನಿ ದೃಷ್ಟಿನೂ ಇರೋದ್ರಿಂದ ನೆಗೆಟಿವಿಟಿ ಆಗ್ತಾ ಇರುತ್ತೆ. ಕೆಲವು ಸತಿ ಬೇಜಾರು ಕೂಡ ಆಗ್ತಾ ಇರುತ್ತೆ. ಅದೇ ರೀತಿ ಆ ಬೇಜಾರಿಗೆ ಒಂದು ಸೊಲ್ಯೂಷನ್ ಕೂಡ ಸಿಗ್ತಾ ಇರುತ್ತೆ. ಏನೋ ಸಮಸ್ಯೆ ಬಿದ್ದು ಏಟ್ ಮಾಡ್ಕೊತೀರಾ, ಅದಕ್ಕೆ ಕರೆಕ್ಟಾಗಿರೋ ಒಂದು ಗಾಯ ವಾಸಿ ಮಾಡ್ಕೊಳ್ಳೋಕೆ ಏನೋ ಒಂದು ಸೊಲ್ಯೂಷನ್ ಕೂಡ ನಿಮ್ಗೆ ಸಿಗ್ತಾ ಇರುತ್ತೆ. ಈ ರೀತಿ ಎರಡೂ ಕೂಡ ನಿಮ್ಮ ಜೀವನದಲ್ಲಿ ನಡೀತಾ ಇರುತ್ತೆ. ಯಾಕಂದರೆ ಶನಿ ಮತ್ತು ಗುರುವಿನ ಒಂದು ಎರಡೂ ಗ್ರಹಗಳ ಒಂದು ದೃಷ್ಟಿ ಬೀಳ್ತಾ ಇರೋದ್ರಿಂದ ಒಟ್ಟಿನಲ್ಲಿ ಗಂಡ ಹೆಂಡತಿ ಮಧ್ಯದಲ್ಲಿ ಏನೇ ವೈಮನಸ್ಸೆ ಇದ್ರೂ ಕೂಡ ಅದೆಲ್ಲನೂ ಕೂಡ ಸರಿ ಹೋಗುವಂಥ ಒಂದು ಟೈಮ್ ಆಗಿರುತ್ತೆ. ಇನ್ನು ನಿಮಗೆ 3ನೇ ಮನೆಯಲ್ಲಿ ರಾಹುವಿನ ಸಂಚಾರ ಇದೆ. ಇನ್ನು 4ನೇ ಮನೆಯಲ್ಲಿ ಶನಿ, ಬುಧ ಮತ್ತು ಕುಜರ ಒಂದು ಸಂಚಾರ ಕೂಡ ನಡೀತಾ ಇದೆ. ಸೊ ಹಾಗಾಗಿ ತಾಯಿ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳಾದರೂ ಕೂಡ ಭೂಮಿ ವಿಚಾರದಲ್ಲಿ ಸಕ್ಸಸ್ನ ನೋಡ್ತೀರಾ. ಅಂದರೆ ಒಳ್ಳೆ ಕಡೆ ಜಾಗ ಖರೀದಿ ಮಾಡುವಂಥದ್ದು ಅಂಥದ್ದೇನು ನೆಗೆಟಿವಿಟಿ ಇರೋದಿಲ್ಲ. ಸ್ವಲ್ಪ ನಿಧಾನಗತಿನಲ್ಲಾದರೂ ಕೆಲಸಗಳಾಗ್ತಾ ಇರುತ್ತೆ. ನಿಮ್ಮದು ಯಾವ ಕೆಲಸಗಳೂ ಪೆಂಡಿಂಗ್ ಉಳ್ಕೊಳ್ಳಲ್ಲ. ಇವತ್ತಾಗೋ ಕೆಲಸ ನಾಳೆನಾದರೂ ಕೂಡ ಒಳ್ಳೆ ರೀತಿಯಲ್ಲಿ ತುಂಬ ನೀವು ಎಕ್ಸ್ಪೆಕ್ಟೇಷನ್ ಮಾಡಿದ್ದಕ್ಕಿಂತ ಜಾಸ್ತಿ ಒಂದು ಒಳ್ಳೆ ರೀತಿಯಲ್ಲಿ ನಿಮಗೆ ಸಕ್ಸಸ್ ಆಗ್ತಾ ಹೋಗ್ತಾ ಇರುತ್ತೆ. ಇನ್ನು ನಿಮಗೆ 5ನೇ ಮನೆಯಲ್ಲಿ ಸೂರ್ಯ ಮತ್ತು ಶುಕ್ರರ ಒಂದು ಸಂಚಾರ ನಡೀತಿದೆ. ಸೊ ಹಾಗಾಗಿ ಗೌರ್ಮೆಂಟಿಗೆ ಸಂಬಂಧಪಟ್ಟಿದ್ದು ಏನೇ ಕೆಲಸ ಮಾಡ್ಕೊಬೇಕು ಅಂದರೂ ಒಳ್ಳೆ ಟೈಮ್, ಈ ಟೈಮ್ನ ಉಪಯೋಗ ಮಾಡ್ಕೊಳ್ಳಿ. ಯಾರಾದರೂ ರಾಜಕಾರಣಿಗಳಿದ್ದರೆ ಅವ್ರಿಗೂ ಕೂಡ ಒಳ್ಳೆ ಟೈಮ್ ಆಗಿರುತ್ತೆ. ಈ ಟೈಮಲ್ಲಿ ಯಾವ್ದಾದ್ರು ಒಳ್ಳೊಳ್ಳೆ ಪೋಸ್ಟಿಂಗ್ ಸಿಕ್ಕುವಂಥದ್ದು, ಅಪ್ಲಿಕೇಶನ್ ಹಾಕೊಂಡಿದ್ರೆ ಸಕ್ಸಸ್ ಆಗುವಂಥದ್ದು, ಗೌರ್ಮೆಂಟ್ ರಿಲೇಟೆಡ್ ಕೆಲಸ ಮಾಡ್ತಿರೋರಿಗೆ ಕೆಲಸದಲ್ಲಿ ಏನಾದರೂ ಇಂಪ್ರೂವ್ಮೆಂಟ್ ಆಗುವಂಥದ್ದು ಅಥವಾ ಏನಾದರೂ ಇನ್ಕ್ರಿಮೆಂಟ್ ಆಗಿ ಸ್ಯಾಲ್ರಿ ಜಾಸ್ತಿ ಆಗುವಂಥದ್ದು, ನಿಮಗೆ ಬೇಕಾಗಿರೋ ಒಳ್ಳೆಯ ಜಾಗಕ್ಕೆ ಪೋಸ್ಟಿಂಗ್ ಆಗುವಂಥದ್ದು, ಇದೆಲ್ಲನೂ ಕೂಡ ಆಗುವಂಥ ಟೈಮ್ ಆಗಿರುತ್ತೆ. ಇನ್ನು ಗಂಡ ಹೆಂಡತಿ ಮಧ್ಯದಲ್ಲೂ ಕೂಡ ಪ್ರೀತಿ ವಿಶ್ವಾಸ ಜಾಸ್ತಿ ಆಗುತ್ತೆ. ಯಾಕಂದರೆ ಶುಕ್ರನ ಸಂಚಾರ 5ನೇ ಮನೆಯಲ್ಲಿದೆ ಅಲ್ವಾ, ಪ್ರೇಮಿಗಳ ಮಧ್ಯದಲ್ಲಿ ಪ್ರೀತಿ ಜಾಸ್ತಿ ಆಗುತ್ತೆ. ಮದುವೆ ಮಾತುಕತೆ ಆಡೋದಕ್ಕೆ ಒಳ್ಳೆ ಸಮಯ ಆಗಿರುತ್ತೆ. ಸೊ ಯಾರಾದರೂ ಪ್ರೇಮಿಗಳಿದ್ದರೆ ಈ ಟೈಮಲ್ಲಿ ಹೋಗಿ ನಿಮ್ಮ ಮನೆಯಲ್ಲಿ ಕುತ್ಕೊಂಡು ಮಾತಾಡಿ, ನಿಮಗೆ ಒಳ್ಳೆ ರಿಸಲ್ಟ್
ರಿಸಲ್ಟ್ನ ನೋಡುವಂಥ ಟೈಮ್ ಆಗಿರುತ್ತೆ. ಸೊ ಹಾಗಾಗಿ ಎಲ್ಲ ರೀತಿಯಿಂದ ಶುಭವಾದ ಒಂದು ಸಮಯ. ನೆಗೆಟಿವಿಟಿ ಅನ್ನೋದು ಏನು ಅಷ್ಟೊಂದಿಲ್ಲ. ತಾಯಿ ಆರೋಗ್ಯನ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಭೂಮಿ ವಿಚಾರದಲ್ಲಿ ಏನು ಕೈ ಇಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿರಿ. ಆದರೆ ಲೇಜಿನೆಸ್ ಬರ್ತಾ ಇರುತ್ತೆ, ಬಿಕಾಸ್ ಶನಿ ದೃಷ್ಟಿ ಕೂಡ ಇರೋದ್ರಿಂದ ಸ್ವಲ್ಪ ಲೇಜಿ ಜಾಸ್ತಿ ಆಗ್ತೀರಾ. ಕೆಲಸಗಳನ್ನ ಮಾಡೋದಕ್ಕೆ ಆಯಾಸ ಜಾಸ್ತಿ ಆಗ್ತಾ ಇರುತ್ತೆ, ಅಥವಾ ಇವತ್ತಿನ ಕೆಲಸ ನಾಳೆ ಮಾಡೋಣ ಅನ್ನೋಂಥ ಒಂದು ಮನಸ್ಥಿತಿ ಕೂಡ ಬೆಳೆಸ್ಕೊಂಡ್ಬಿಟ್ಟಿರ್ತೀರ. ಅದು ಒಂದು ನೆಗೆಟಿವಿಟಿ. ಮತ್ತು ಮಾತಾಡಬೇಕಾದ್ರೆ ಕೇರ್ಫುಲ್ಲಾಗಿರಬೇಕು, ಯಾಕಂದರೆ ರಾಹುವಿನ ಸಂಚಾರದಿಂದ. ಇದಿಷ್ಟು ಬಿಟ್ಟರೆ ಬೇರೆ ನೆಗೆಟಿವಿಟಿ ಅನ್ನೋದು ಏನು ಧನುಸು ರಾಶಿಯವರಿಗೆ ಅಷ್ಟಾಗಿಲ್ಲ. ಇನ್ನು ಪರಿಹಾರ ಏನು ಮಾಡ್ಕೋಬೇಕು, ಇನ್ನಷ್ಟು ಶುಭ ಸುದ್ದಿಗಳನ್ನ ನೋಡಬೇಕು, ಇನ್ನೊಂದು ಖುಷಿಯಾಗಿರಬೇಕು, ಏನು ಮಾಡಬೇಕು ಅಂತಂದರೆ ಗುರುಗಳ ಆರಾಧನೆ ಜಾಸ್ತಿ ಮಾಡಿ. ಮನೇಲಿ ಯಾರಾದರೂ ಹಿರಿಯರಿದ್ದರೆ ಪ್ರತಿದಿನ ಹೋಗಿ ಅವ್ರ ಹತ್ರ ಆಶೀರ್ವಾದ ತಗೊಳ್ಳಿ. ಅದೇ ನಿಮಗೆ ಒಂದು ಯಶಸ್ಸನ್ನು ತೊಗೊಂಬಂದು ಕೊಡುವಂಥ ಒಂದು ಮಂತ್ರ ಅಂತ ಹೇಳ್ಬೋದು. ಅದನ್ನಷ್ಟು ಮಾಡ್ಕೊಳ್ಳಿ. ಗುರುವಾರ ಯಾವುದಾದ್ರೂ ಗುರುಗಳ ದೇವಸ್ಥಾನಕ್ಕೆ ಹೋಗಿ ನಿಮ್ಗೆ ಎಷ್ಟು ಸಮಯ ಅಲ್ಲಿ ಕುತ್ಕೊಳ್ಳೋಕ್ಕಾಗುತ್ತೋ, ಎಷ್ಟು ಸಮಯ ನಿಮಗೆ ಕುತ್ಕೊಂಡು ಜಪ ಮಾಡೋಕ್ಕಾಗುತ್ತೋ ಅಷ್ಟು ಸಮಯ ಮಾಡ್ಕೊಳ್ಳಿ ಸಾಕು. ಅದೇ ನಿಮ್ಮ ಜೀವನಕ್ಕೆ ಒಂದು ಒಳ್ಳೆ ಸಕ್ಸಸ್ನ ತೊಗೊಂಬಂದು ಕೊಡುತ್ತೆ. ಇನ್ನು ಮಕರ ರಾಶಿಯಲ್ಲಿ ಹುಟ್ಟಿರೋರಿಗೆ ನೋಡಿ, ನಿಮ್ಮ ರಾಶಾಧಿಪತಿ ಆಗಿರೋ ಶನಿ ಗ್ರಹ 3ನೇ ಮನೆಯಲ್ಲಿ ಸಂಚಾರ ಮಾಡ್ತಿದ್ದಾನೆ. ಇದ್ರ ಜೊತೆಯಲ್ಲಿ ಬುಧ ಮತ್ತು ಕುಜರ ಒಂದು ಸಂಯೋಗ ಕೂಡ ಇದೆ. ಜೊತೆಗೆ 2ನೇ ಮನೇಲಿ ರಾಹುವಿನ ಸಂಚಾರ ಕೂಡ ಇದೆ. ಹಣಕಾಸೇನೋ ಬರ್ತಾ ಇರುತ್ತೆ, ಆದರೆ ಮಾತಿನ ಮೇಲೆ ನಿಗಾ ಇರಬೇಕಾಗತ್ತೆ. ನೀವು ಏನೇ ಮಾತಾಡಿದ್ರು ಸ್ವಲ್ಪ ಕೇರ್ಫುಲ್ಲಾಗಿರಿ. ಏನೋ ಮಾತಾಡ್ತೀರಾ, ಇನ್ನೇನೋ ಅರ್ಥ ಆಗೋದು, ಅದರಿಂದ ಮನೇಲಿ ಜಗಳಗಳಾಗುವಂಥದ್ದು ಅಥವಾ ವೈಮನಸ್ಸೆ ಬರೋದು, ನಿಮ್ಮನ್ನೇನೋ ಅಯ್ಯೋ ಇವನೇನೋ ಮಾತಾಡೋದೆಲ್ಲ ಹಿಂಗೇನೆ ಅಂತ ಅನ್ನೋದು, ಈ ರೀತಿ ಕೆಲವು ಸಮಸ್ಯೆಗಳನ್ನ ಎದುರಿಸ್ಬೇಕಾಗಿ ಬರುತ್ತೆ. ಮಾತಿನ ಮೇಲೆ ಸ್ವಲ್ಪ ಗಮನ ಇದ್ಬಿಟ್ರೆ ಸಾಕು, ನಿಮಗೆ ಬರೋ ನೆಗೆಟಿವಿಟಿನ ತಪ್ಪಿಸ್ಕೊಬೋದು. ಆದರೆ ಹಣಕಾಸಿನ ಅಭಿವೃದ್ಧಿ ಚೆನ್ನಾಗಿರುತ್ತೆ, ಒಳ್ಳೊಳ್ಳೆ ಆಪರ್ಚುನಿಟೀಸ್ ಬರ್ತಾ ಇರುತ್ತೆ. ಒಂದಲ್ಲ ಒಂದು ರೀತಿಯಲ್ಲಿ ನಿಮ್ಗೆ ಏನೇ ಸಂಕಟಗಳು ಬಂದರೂ ಕೂಡ ಹಣಕಾಸು ನಿಮಗೆ ಕೈಗೆ ಬಂದು ಸೇರ್ತಾ ಇರುತ್ತೆ. ಜೊತೆಗೆ 4ನೇ ಮನೆಯಲ್ಲಿ ಸೂರ್ಯ ಮತ್ತು ಶುಕ್ರರ ಒಂದು ಸಂಯೋಗ ಕೂಡ ಇದೆ. ಸೊ ಹಾಗಾಗಿ ನಿಮ್ಗೇನಾದರೂ ಭೂಮಿಗೆ ಸಂಬಂಧಪಟ್ಟಿದ್ದ ವ್ಯವಹಾರಗಳು, ಅದರಲ್ಲೂ ಭೂಮಿ ತಗೊಳ್ಳೋದು ಮತ್ತು ಮಾರೋದು, ಈ ವಿಚಾರದಲ್ಲಿ ಗೌರ್ಮೆಂಟಿಂದ ಕೆಲವು ಕ್ವೈರೀಸ್ ಬಂದಿತ್ತು ಅಂದರೆ ಆ ಕೆಲಸಗಳಾಗುವಂಥ ಟೈಮ್ ಆಗಿರುತ್ತೆ. ಯಾಕಂದರೆ ಸೂರ್ಯ ನಿಮಗೆ ಉನ್ನತ ಸ್ಥಾನದಲ್ಲಿ ಕುತ್ಕೊಂಡಿದ್ದಾನೆ. ರಾಜಕಾರಣಿಗಳಿಗೆ ತುಂಬ ಉತ್ತಮವಾದ ಸಮಯ ಆಗಿರುತ್ತೆ. ಈ ಸಮಯದಲ್ಲಿ ಭೂಮಿ ಖರೀದಿ ಮಾಡ್ಕೊಳ್ಳೋದಕ್ಕೆ ಉತ್ತಮವಾದ ಸಮಯ ಆಗಿರುತ್ತೆ. ಸೊ ಈ ಟೈಮಲ್ಲಿ ಭೂಮಿ ಖರೀದಿ ಮಾಡ್ಕೊಳ್ಳಿ, ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋದು, ಏನೇ ಕೆಲಸಗಳು ಸ್ಟಾಪ್ ಆಗಿದ್ರು ಗೌರ್ಮೆಂಟಿಂದ ಆ ಕೆಲಸಗಳೆಲ್ಲ ಮೂವ್ ಆಗುವಂಥ ಟೈಮ್ ಆಗಿರುತ್ತೆ. ಸೊ ಹಾಗಾಗಿ ಒಂದು ಅದ್ಭುತವಾದ ಸಮಯನ ಸದುಪಯೋಗ ಪಡಿಸ್ಕೊಳ್ಳಿ. ಇನ್ನು ಗುರು ಸಂಚಾರ ಅಂತ ಬಂದಾಗ, ಗುರು ನಿಮಗೆ ಏನು 6ನೇ ಮನೇಲಿ ಸಂಚಾರ ಮಾಡ್ತಾ ಇದ್ದಾನೆ. ಹಾಗಾಗಿ ಉದ್ಯೋಗಸ್ಥರಿಗೆ ಕೆಲಸದಲ್ಲಿ ಪ್ರೆಷರ್ ಇದ್ದರೂ ಕೂಡ ಪ್ರಮೋಷನ್ ಆಗುವಂಥ ಟೈಮ್ ಆಗಿರುತ್ತೆ. ಪ್ರೆಷರ್ ಜಾಸ್ತಿ ಇರುತ್ತೆ, ಕೆಲಸ ಜಾಸ್ತಿ ಮಾಡಿಸ್ತಾರೆ, ಬಟ್ ನಿಮ್ಮ ಕೆಲಸನ ಗುರುತಿಸೋಕ್ಕೆ ನೋಡಿ ಎಂಥ ಕೆಲಸ ಕೊಟ್ಟರು ಅವ್ರು ಮಾಡಿದ್ರಲ್ವಾ ಅನ್ನೋಂಥ ಒಂದು ಪ್ರಶಂಸೆ ಬರುವಂಥ ಟೈಮ್ ಆಗಿರುತ್ತೆ. ಇನ್ನು ಕೇತು ಸಂಚಾರ ಅಂತ ಬಂದಾಗ, ಕೇತು ನಿಮಗೆ 8ರಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಸೊ ಹಾಗಾಗಿ ಆರೋಗ್ಯದಲ್ಲಿ ಏರುಪೇರುಗಳಾಗೋದು, ಎಸ್ಪೆಷಲಿ ಡೆಂಟಲ್ ಪ್ರಾಬ್ಲಮ್ಮು, ಥ್ರೋಟ್ ಇನ್ಫೆಕ್ಷನ್ ಆಗೋದು, ಈ ರೀತಿ ಕೆಲವು ಸಮಸ್ಯೆಗಳನ್ನು ಕೂಡ ಎದುರಿಸಬೇಕಾಗಿ ಬರುತ್ತೆ. ಆದರೆ ಏನೇ ಸಮಸ್ಯೆಗಳು ಬಂದರೂ ಕೂಡ ಎಲ್ಲನೂ ಕೂಡ ಪರಿಹಾರ ಆಗ್ತಿರುತ್ತೆ. ಯಾಕಂದರೆ ಟೈಮ್ ತುಂಬ ಚೆನ್ನಾಗಿದೆ ನಿಮಗೆ. ಎಲ್ಲ ಗ್ರಹಗಳ ಅಲೈನ್ಮೆಂಟ್ ನೋಡೋಕೆ ಹೋದರೆ ಈ ವಾರದಲ್ಲಿ ತುಂಬ ಅದ್ಭುತವಾದ ಒಂದು ವಾರ ಆಗಿರುತ್ತೆ. ಸೊ ಈ ವಾರ ಪರಿಹಾರವಾಗಿ ಏನು ಮಾಡ್ಕೋಬೇಕು, ನೀವು ಇನ್ನೂ ಒಳ್ಳೆ ಫಲಗಳನ್ನ ನೋಡಬೇಕು, ಏನು ಮಾಡಬೇಕು ಅಂತಂದರೆ, ಮೊದಲನೇದಾಗಿ ಗಣಪತಿ ಆರಾಧನೆ ಜಾಸ್ತಿ ಮಾಡ್ಕೊಳ್ಳಿ. ಪ್ರತಿದಿನ ಓಂ ಗಂ ಗಣಪತಿಯೇ ನಮಃ ಅಂತ ಮಂತ್ರನ ಒಂದು 11 ಬಾರಿ ಹೇಳ್ಕೊಳ್ಳಿ. ಇದ್ರ ಜೊತೆಗೆ ಬೀದಿ ನಾಯಿಗಳಿಗೆ ಏನಾದರೂ ಆಹಾರನ ಹಾಕಿ, ಪ್ರತಿದಿನವೂ ಹಾಕಿದ್ರೆ ತುಂಬ ಒಳ್ಳೆಯದು. ಇದಿಷ್ಟರಲ್ಲಿ ನಿಮಗೆ ಏನು ಒಳ್ಳೆ ಪಾಸಿಟಿವಿಟಿನ ಈ ವಾರದಲ್ಲಿ ನೀವು ನೋಡ್ಬೋದು. ಇನ್ನು ಕುಂಭ ರಾಶಿಯಲ್ಲಿ ಹುಟ್ಟಿರೋರಿಗೆ ಅದ್ಭುತವಾದ ಒಂದು ಸಮಯ ನೋಡಿ. 2ನೇ ಮನೆಯಲ್ಲಿ ಶನಿ ಸಂಚಾರ ಇದೆ, ಬುಧ ಮತ್ತು ಕುಜರ ಒಂದು ಸಂಚಾರ ಇದೆ, ಲಗ್ನದಲ್ಲೇ ರಾಹು ಸಂಚಾರ ನಡೀತಿದೆ, 3ನೇ ಮನೆಯಲ್ಲಿ ಸೂರ್ಯ ಮತ್ತು ಶುಕ್ರರ ಒಂದು ಸಂಚಾರ ಕೂಡ ನಡೀತಿದೆ. ಸೊ ಹಾಗಾಗಿ ಮಾತಿನ ಮೇಲೆ ಸ್ವಲ್ಪ ನಿಗಾ ಇರಬೇಕಾಗುತ್ತೆ. ಯಾಕೆ ಅಂತಂದರೆ ರಾಹು ನಿಮ್ಮ ಲಗ್ನದಲ್ಲಿದ್ದಾನೆ. 2ನೇ ಮನೆಯಲ್ಲಿ ಕೆಲವು ಗ್ರಹಗಳ ಒಂದು ಸಂಚಾರ ಇರೋದ್ರಿಂದ ಸ್ವಲ್ಪ ಏನೋ ಮಾತಾಡೋಕ್ಕೆ ಹೋಗಿ ಇನ್ನೇನೋ ಅರ್ಥ ಮಾಡ್ಕೊಳ್ಳೋಂಥ ಸಾಧ್ಯತೆಗಳಿರುತ್ತೆ. ಸೊ ಆ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಕೇರ್ಫುಲ್ ಆಗಿದ್ದರೆ ಒಳ್ಳೆಯದು. ಆದರೆ ಹಣಕಾಸಿನ ಅಭಿವೃದ್ಧಿ ಅಂತೂ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ನಿಮಗೆ 3ನೇ ಮನೆಯಲ್ಲಿ ಸೂರ್ಯ ಮತ್ತು ಶುಕ್ರರ ಒಂದು ಸಂಚಾರ ಕೂಡ ನಡೀತಾ ಇರೋದ್ರಿಂದ ಏನಾಗುತ್ತೆ, ಗೌರ್ಮೆಂಟ್ ರಿಲೇಟೆಡ್ ಏನಾದರೂ ಕೆಲಸಗಳಾಗಬೇಕು ಅಂದರೆ ಆ ಕೆಲಸಗಳೆಲ್ಲ ಆಗುತ್ತೆ. ಎಸ್ಪೆಷಲಿ ರಾಜಕಾರಣಿಗಳಿಗೆ ತುಂಬ ಉತ್ತಮವಾದ ಸಮಯ ಆಗಿರುತ್ತೆ. ಈ ಟೈಮಲ್ಲಿ ನೀವೇನಾದರೂ ಕೆಲವು ಕೆಲಸಗಳನ್ನ ಮಾಡುವಂಥದ್ದು, ನೀವೇನಾದರೂ ಹುದ್ದೆಗಳಿಗೆ ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗಬೇಕು ಅಂತಂದರೆ ಅದಕ್ಕೆ ಸ್ವಲ್ಪ ಪ್ರಯತ್ನ ಪಟ್ಟರೆ ಸಾಕು, ಆ ಕೆಲಸಗಳೆಲ್ಲ ಸಕ್ಸಸ್ ಆಗುವಂಥ ಟೈಮ್ ಆಗಿರುತ್ತೆ. ಯಾಕಂದರೆ ಗುರುಬಲ ಇದೆ, ಗುರು ದೃಷ್ಟಿ ಇದೆ. ಸೊ ಈ ಟೈಮ್ನ ನೀವು ಸದುಪಯೋಗ ಪಡಿಸ್ಕೋಬೇಕಾಗತ್ತೆ. ಮನೇಲಿ ಏನಾದರೂ ಮದುವೆ ಮಾತುಕತೆ ಮಾತಾಡ್ತಿದ್ರೆ ಅಥವಾ ಮದುವೆ ಹುಡುಕಾಟ ಮಾಡ್ತಿರೋದೆಲ್ಲದಕ್ಕೂ ಒಳ್ಳೆ ಟೈಮ್ ಆಗಿರುತ್ತೆ. ಮಕ್ಕಳು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳಾದರೂ ಕೂಡ ಆ ಆರೋಗ್ಯಗಳನ್ನ ಸುಧಾರಿಸ್ಕೊಳ್ಳೋಕ್ಕೆ ಒಳ್ಳೆ ಸೊಲ್ಯೂಷನ್ ನಿಮಗೆ ಸಿಗ್ತಾ ಹೋಗ್ತಾ ಇರುತ್ತೆ. ಮತ್ತು ಒಂದು ಉತ್ತಮವಾದ ಅಂದರೆ ಗಂಡ ಹೆಂಡತಿ ಮಧ್ಯದಲ್ಲೂ ಕೂಡ ಗೌರವ ಜಾಸ್ತಿ ಆಗೋದು, ಪ್ರೀತಿ ವಿಶ್ವಾಸ ಜಾಸ್ತಿ ಆಗೋದು, ಒಳ್ಳೆ ಬಾಂಡೇಜ್ ಕೂಡ ಕ್ರಿಯೇಟ್ ಆಗುತ್ತೆ. ಬಿಕಾಸ್ ಸಪ್ತಮದಲ್ಲಿ ಕೇತು ಇರೋದ್ರಿಂದ ವೈಮನಸ್ಯಗಳು ಕೂಡ ಬರ್ತಾ ಇರುತ್ತೆ. ಅದೇ ಟೈಮಲ್ಲಿ ಗುರುದೃಷ್ಟಿ ಇರೋದ್ರಿಂದ ಆ ನೆಗೆಟಿವಿಟಿನೂ ಕೂಡ ಅವನು ಸಾಲ್ವ್ ಮಾಡ್ತಾ ಹೋಗ್ತಾ ಇರ್ತಾನೆ. ಇನ್ನು ಏನೇ ಆದರೂ ಕೂಡ ದಂಪತಿಗಳ ಮಧ್ಯದಲ್ಲಿ, ಅಂದರೆ ಇವಾಗ ನೀವು ಗಂಡ ಆಗಿದೆ ಹೆಂಡತಿ ಆರೋಗ್ಯದಲ್ಲಿ, ಹೆಂಡತಿ ಆಗಿರೋ ಗಂಡನ ಆರೋಗ್ಯದಲ್ಲಿ ಏರುಪೇರುಗಳನ್ನ ನೋಡಬೇಕಾಗತ್ತೆ. ಎಸ್ಪೆಷಲಿ ಏನಾದರೂ ಆಪ್ರೇಷನ್ ಆಗುವಂಥದ್ದು, ಮೂಳೆಗೆ ಸಂಬಂಧಪಟ್ಟಿದ್ದ ಪ್ರಾಬ್ಲಮ್ಸ್ ಬರೋದು, ಡೆಂಟಲ್ ಪ್ರಾಬ್ಲಮ್ಮು, ಥ್ರೋಟ್ ಇನ್ಫೆಕ್ಷನ್ಗಳ
ಸಮಸ್ಯೆಗಳಾಗುವಂಥ ಚಾನ್ಸಸ್ ಇರುತ್ತೆ. ಈ ವಿಚಾರದಲ್ಲಿ ಮಾತ್ರ ಸ್ವಲ್ಪ ನೀವು ಕೇರ್ಫುಲ್ಲಾಗಿರಬೇಕು. ಮಾತಾಡಬೇಕಾದ್ರೆ ಏನು ಮಾತಾಡ್ತಿದ್ದೀರಂತ ಯೋಚನೆ ಮಾಡಿ ಮಾತಾಡಿದ್ರೆ ನೆಗೆಟಿವಿಟಿನ ಖಂಡಿತವಾಗ್ಲೂ ಅವಾಯ್ಡ್ ಮಾಡ್ಕೋಬೋದು. ಸೊ ಪರಿಹಾರವಾಗಿ ಏನು ಮಾಡ್ಕೋಬೇಕು ಈ ವಾರದಲ್ಲಿ ನೀವು ಅಂತಂದರೆ ದುರ್ಗಾದೇವಿ ಆರಾಧನೆ ಜಾಸ್ತಿ ಮಾಡ್ಕೋಬೇಕಾಗತ್ತೆ. ಅದರಲ್ಲೂ ಕೂಡ ನೀವು ಶುಕ್ರವಾರ ಅಥವಾ ಮಂಗಳವಾರ ದಿವಸ ರಾಹುಗಾಲದಲ್ಲಿ ಏನು ದುರ್ಗಾದೇವಿಯ ದೇವಸ್ಥಾನಕ್ಕೆ ಅಂದರೆ ರೌದ್ರ ರೂಪದಲ್ಲಿರುವಂಥ ದೇವಿಯ ದೇವಸ್ಥಾನಕ್ಕೆ ಹೋಗಿ ಒಂದು ಸ್ಮರಣೆ ಮಾಡಿ ಬರೋದು ಅಥವಾ ಒಂದು ನಿಂಬೆಹಣ್ಣಿನ ದೀಪ ಹಚ್ಬಿಟ್ಟು ಬರೋದ್ರಿಂದನೂ ಕೂಡ ನಿಮ್ಗೆ ಆಗೋ ನೆಗೆಟಿವಿಟಿನ ಖಂಡಿತವಾಗ್ಲೂ ನೀವು ತಪ್ಪಿಸ್ಕೋಬೋದು. ಇನ್ನು ಮೀನರಾಶಿನಲ್ಲಿ ಹುಟ್ಟಿರೋರಿಗೆ ಈ ವಾರದ ಫಲಗಳು ಹೇಗಿರುತ್ತೆ ಅಂತ ನೋಡಿದ್ರೆ ನೋಡಿ, ಮೀನರಾಶಿಯವರಿಗೆ ಸ್ವಲ್ಪ ರೆಸ್ಟ್ಲೆಸ್ ಫೀಲ್ ಆಗ್ತೀರಾ. ಅಂದರೆ ಏನು ಲಗ್ನದಲ್ಲೇ ಗ್ರಹಗಳ ಸಂಚಾರ, ಶನಿ ಆಗಿರ್ಬೋದು, ಬುಧ ಆಗಿರ್ಬೋದು, ಕುಜರ ಒಂದು ಸಂಯೋಗ ಇದೆ. ಸೊ ಹಾಗಾಗಿ ತುಂಬ ಏನು ಪ್ರೆಷರ್ ಜಾಸ್ತಿ ಆಗುವಂಥದ್ದು, ಇರಿಟೇಟ್ ಆಗುವಂಥದ್ದು, ಸ್ವಲ್ಪ ಸೈಲೆಂಟಾಗಿರೋಣಪ್ಪ, ಯಾರು ಸವಾಸ ಬೇಡ ಅಂತ ಅಂದ್ಕೊಳ್ಳೋವಂಥದ್ದು. ರಾಹು 12ರಲ್ಲಿ ಸಂಚಾರ ಮಾಡ್ತಿರೋದ್ರೆ ಅಧಿಕವಾದ ಖರ್ಚು, ಅಧಿಕವಾದ ಟ್ರಾವೆಲ್ ಜಾಸ್ತಿ ಮಾಡೋದು, ಅದಕ್ಕೆ ಅರ್ಧ ಖರ್ಚುಗಳು ಜಾಸ್ತಿ ಆಗ್ತಾ ಇರುತ್ತೆ. ಇನ್ನು 2ನೇ ಮನೆಯಲ್ಲಿ ಸೂರ್ಯ ಮತ್ತು ಶುಕ್ರರ ಸಂಚಾರ ಇರೋದ್ರಿಂದ ಅವು ತುಂಬ ಉತ್ತಮವಾದ ಸಮಯ. ಹಣಕಾಸಿನ ಅಭಿವೃದ್ಧಿ ಚೆನ್ನಾಗಿರುತ್ತೆ. ಗೌರ್ಮೆಂಟ್ ರಿಲೇಟೆಡ್ ಏನಾದರೂ ಕೆಲಸಗಳಾಗಬೇಕು ಅಂತ ಅದಕ್ಕೆ ತುಂಬ ಒಳ್ಳೆಯ ಸಮಯ ಆಗಿರುತ್ತೆ. ಯಾಕಂದರೆ ಸೂರ್ಯ ತುಂಬ ಉಚ್ಚ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾನೆ. ಸೊ ಹಾಗಾಗಿ ರಾಜಕಾರಣಿಗಳಾಗಿರ್ಬೋದು ಅಥವಾ ನೀವೇನಾದ್ರು ಗೌರ್ಮೆಂಟ್ ಉದ್ಯೋಗಸ್ಥರಾಗಿದ್ದರೆ ನಿಮಗೆ ಇಂಕ್ರಿಮೆಂಟ್ ಜಾಸ್ತಿ ಆಗೋದು, ಬರ್ತಿ ಸಂಬಳದಲ್ಲಿ ಇನ್ನೂ ಹೈಕ್ ಆಗುವಂಥದ್ದು, ಅಥವಾ ಏನಾದರೂ ಗೌರ್ಮೆಂಟ್ ರಿಲೇಟೆಡ್ ಕೆಲಸಗಳಾಗಬೇಕು ಅಂದರೆ ಆ ಕೆಲಸಗಳಲ್ಲಿ ಸಕ್ಸಸ್ ಆಗುವಂಥದ್ದು, ಇವೆಲ್ಲನೂ ಕೂಡ ಆಗುವಂಥ ಟೈಮ್ ಆಗಿರುತ್ತೆ. ಹಣಕಾಸು ಶುಕ್ರನು ಕೂಡ 2ನೇ ಮೇಲೆ ಕೂತ್ಕೊಂಡಿರೋದ್ರಿಂದ ಹಣಕಾಸಿನ ಅಭಿವೃದ್ಧಿ ತುಂಬಾ ಚೆನ್ನಾಗಿ ಆಗ್ತಾ ಇರುತ್ತೆ. ಇದ್ರ ಜೊತೆಗೆ ಗುರುವಿನ ಸಂಚಾರ ಅಂತ ನೋಡೋಕೆ ಬಂದಾಗ ಗುರು 4ನೇ ಮನೇಲಿದ್ದಾನೆ. ಇನ್ನು ಕೇತು ಬಂದು ನಿಮಗೆ 6ನೇ ಮನೇಲಿ ಸಂಚಾರ ಮಾಡ್ತಿದ್ದಾನೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳನ್ನ ನೋಡಿದ್ರು ಕೂಡ ಕೆಲಸದಲ್ಲಿ ಸಕ್ಸಸ್ನ ತೊಗೊಂಬಂದು ಕೊಡ್ತಾನೆ. ಪ್ರೆಷರ್ ಜಾಸ್ತಿ ಇರುತ್ತೆ ಕೆಲಸದಲ್ಲಿ, ಬಟ್ ಕೆಲಸ ಮಾಡ್ತಿರೋರಿಗೆ ಸಕ್ಸಸ್ನ ತಂದುಕೊಡುವಂಥ ಒಂದು ಟೈಮ್ ಆಗಿರುತ್ತೆ. ನಿಮ್ಮ ಎದುರುಗಡೆ ಯಾರೇ ಶತ್ರುಗಳು ಬಂದರೂ ಕೂಡ ಅವ್ರ ಮುಂದೆ ನೀವೇ ಗೆಲ್ತೀರ ವಿನಾಯಿಸಿ ಶತ್ರುಗಳು ಗೆಲ್ಲಲ್ಲ. ಬಟ್ ಅವ್ರ ಬಗ್ಗೆ ಏನಾದರೂ ಸಣ್ಣ ಪುಟ್ಟ ವಿಚಾರಗಳನ್ನ ಕೇಳಿ ಸ್ವಲ್ಪ ಮನಸ್ಸಿಗೆ ನೋವು ಮಾಡ್ಕೊತೀರಾ, ಒಂದು ಸ್ವಲ್ಪ ಬೇಜಾರು ಮಾಡ್ಕೊಂಡು ಅವ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತೀರಾ. ಅದನ್ನು ಸ್ವಲ್ಪ ನೀವು ಅವಾಯ್ಡ್ ಮಾಡ್ಕೊಬೇಕಾಗಿ ಬರುತ್ತೆ. ಇನ್ನು ಗಂಡ ಹೆಂಡತಿ ಮಧ್ಯದಲ್ಲಿ ಸಣ್ಣ ಪುಟ್ಟ ವೈಮನಸ್ಯಗಳು ಬಂದರೂ ಕೂಡ ಅದೆಲ್ಲನೂ ಕೂಡ ನೀವು ಸರಿ ಮಾಡ್ಕೊಂಡು ಹೋಗ್ತಾ ಇರ್ತೀರ, ಸರಿದೂಗಿಸ್ಕೊಂಡು ಹೋಗ್ತಾ ಇರ್ತೀರ. ಇನ್ನು ಪರಿಹಾರವಾಗಿ ಏನು ಮಾಡಬೇಕು, ಈ ಥರ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ತಾ ಇರುತ್ತೆ. ಸೊ ಏನು ಮಾಡ್ಕೋಬೇಕು ಪರಿಹಾರ ಅಂತಂದರೆ ನೋಡಿ, ನೀವು ಪ್ರತಿ ಶನಿವಾರ ದಿವಸ ನಿಮ್ಮ ಕೈಲಿ ಸಾಧ್ಯ ಆದಷ್ಟು ನಿರ್ಗತಿಕರಿಗೆ ದಾನ ಮಾಡುವಂಥದ್ದು, ಅದು ಸೂರ್ಯಾಸ್ತದ ನಂತರ ದಾನ ಮಾಡೋದನ್ನು ರೂಢಿ ಮಾಡ್ಕೊಳ್ಳಿ. ಮತ್ತು ಸೂರ್ಯನ ಸ್ಥಾನಮಾನ ತುಂಬ ಚೆನ್ನಾಗಿರೋದ್ರಿಂದ ಸೂರ್ಯೋದಯಕ್ಕೆ ಮುಂಚೆ ಎದ್ದು ಸೂರ್ಯ ನಮಸ್ಕಾರ ಮಾಡಿಕೊಂಡು ಆದಿತ್ಯ ಹೃದಯ ಪಾರಾಯಣ ಮಾಡ್ಕೊಳ್ಳಿ. ಇದರಿಂದ ಎಂಥ ನೆಗೆಟಿವಿಟಿ ಬಂದರೂ ಅದರಿಂದ ನೀವು ಪಾರಾಗ್ಬೋದು. ಇನ್ನು ಇದಾಗಿತ್ತು ದ್ವಾದಶ ರಾಶಿಗಳ ಈ ವಾರದ ಫಲಾನುಫಲಗಳು. ಮುಂದಿನ ವಾರದ ಫಲಗಳನ್ನ ನಾನು ಮತ್ತೆ ಹೇಳೋದಕ್ಕೆ ಬರ್ತೀನಿ. ಆದರೆ ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ತೋರಿಸ್ಕೊಳ್ಳಿ. ಯಾಕೆ ಅಂತಂದರೆ ಈಗ ನಾವು ಏನೇ ಫಲಗಳನ್ನ ಹೇಳಿದರೂ ಕೂಡ ನಿಮ್ಮ ಜಾತಕದಲ್ಲಿ ಏನು ಗ್ರಹಗಳ ಸ್ಥಾನಮಾನ ಬೇರೆ ಆಗಿರುತ್ತೆ ಮತ್ತು ದಶಾಭುಕ್ತಿಗಳು ಬೇರೆ ಆಗಿರುತ್ತೆ. ಒಳ್ಳೆ ದಶಗಳು ನಡೀತಿದ್ದೆ ಅಂದಾಗ ನಾನು ಹೇಳ್ತಿರೋ ಫಲಗಳಲ್ಲಿ ಇನ್ನಷ್ಟು ಒಳ್ಳೆ ಫಲಗಳನ್ನ ಖಂಡಿತವಾಗ್ಲೂ ನೋಡ್ಬೋದು. ನೆಗೆಟಿವಿಟಿ ಹೇಳಿದರೆ ಅದರಲ್ಲಿ ನೆಗೆಟಿವಿಟಿ ಕಮ್ಮಿ ಆಗುತ್ತೆ. ಸಪೋಸ್ ನಿಮಗೆ ಒಳ್ಳೆ ಫಲಗಳನ್ನೇ ನಾವು ಹೇಳಿದ್ದೀವಿ, ದಶಾಭುಕ್ತಿನಲ್ಲಿ ಏನೋ ನೆಗೆಟಿವ್ ದಶಾಭುಕ್ತಿ ನಡೀತಿದೆ ಅಂತಂದಾಗ ಫಲಗಳಲ್ಲಿ ನಿಮಗೆ ಸಿಗಬೇಕಾಗಿದ್ದ ಫಲಗಳು ಕಮ್ಮಿ ಆಗುತ್ತೆ. ಸೊ ಹಾಗಾಗಿ ದಶಾಭುಕ್ತಿಗೆ ತಕ್ಕನಾಗಿ ಕೆಲವು ಪರಿಹಾರಗಳನ್ನ ಮಾಡಿಕೊಂಡ್ರೂ ಕೂಡ ಒಳಿತನ್ನ ಖಂಡಿತವಾಗ್ಲೂ ನೋಡ್ಬೋದು. ನಮ್ಮ ಹತ್ರ ಏನಾದರೂ ನೀವು ಜಾತಕಗಳನ್ನ ತೋರಿಸ್ಕೋಬೇಕು ಅನ್ನೋದಿತ್ತು ಅಂದರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರುವಂಥ ನಮ್ಮ ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೊಳ್ಳಿ. ಸೊ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.